ಹಲೋ ನಮಸ್ಕಾರ ವೀಕ್ಷಕರೇ, ರವಿ ಎಚ್ ಆರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನು ಅಂತಂತಂದ್ರೆ ಕೆ ನಡೆದಂಥ ರೀಸೆಂಟ್ ಆಗಿರುವಂಥ ಕಮ್ಯುನಿಕೇಶನ್ ಪೇಪರ್ನ ಒಂದೊಂದಾಗಿ ಆನ್ಸರ್ಸನ್ನು ನೋಡ್ತಾ ಹೋಗೋಣ, ಕೀ ಆನ್ಸರ್ಸನ್ನು. ಸೊ ದಯವಿಟ್ಟು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲೇ ಕ್ವಶನ್ ಏನು ಅಂತಂತಂದ್ರೆ ನೋಡಿ, ಒಂದೊಂದಾಗಿ ನೋಡ್ತಾ ಹೋಗೋಣ. In the following sentences, find out which of the part is it as an error ಅಂತ ಇದೆ. If there is no mistakes, the answer is no error ಅಂತ ಇದೆ. ಒಂದೇ ಕ್ವಶನ್ ನೋಡಿ, ಆಂಟಿಕ್ ಜ್ಯುವೆಲರಿ ವಾಸ್ ಸ್ಟೋಲನ್ ಫ್ರಮ್ ದ ಮ್ಯೂಸಿಯಂ ಅಂತ ಇದೆ. ಸೊ ಇಲ್ಲೇನು ಅಂತಂತಂದ್ರೆ ಇಲ್ಲೇನಾಗಬೇಕು ಅಂತ ಇದನ್ನ ಹೇಳಿದ್ರೆ ಅಂತಂತಂದ್ರೆ ಮೊದಲೇದಾಗಿ ಆಂಟಿಕ್ ಜ್ಯುವೆಲರೀಸ್ ಆಗಬೇಕು. ಸೊ ಅದಕ್ಕೋಸ್ಕರ ಇದರ ಆಪ್ಷನ್ ಯಾವುದು ಅಂತಂದ್ರೆ 3. ಸೊ ಅದೇ ರೀತಿ ನೆಕ್ಸ್ಟ್ ಎರಡನೇ ಕ್ವಶನ್, ಚೇಂಜ್ ದ ಸ್ಪೀಚ್ ಆಫ್ ದ ಸೆಂಟೆನ್ಸ್ ಅಂತ ಇದೆ. ಹಿ ಸೆಡ್ ದಟ್ ರಾಮ ಹ್ಯಾಡ್ ಬಿನ್ ರೈಟಿಂಗ್ ಅ ಲೆಟರ್ ಪ್ರಿವಿಯಸ್ ಡೇ ಅಂತ ಇದೆ. ಸೊ ಹಿಂದಿನ ದಿನ. ಸೊ ಪ್ರಿವಿಯಸ್ ಡೇ ಅಂತಂದ್ರೆ ಅದಕ್ಕೆ ಇಲ್ಲಿ ಪ್ರಿವಿಯಸ್ ಅಂತಂದ್ರೆ ವಾಸ್ ಬರಬೇಕು. ಸೊ ವಾಸ್ ಇಲ್ಲಿ ಇದೆ, ಮತ್ತೆ ಇಲ್ಲಿ ವಾಸ್ ಅಂತ ಎರಡು ಕಡೆ ಇದೆ. ಸೊ ಹಿ ಸೆಡ್ ರಾಮ ವಾಸ್ ರೈಟಿಂಗ್ ಅ ಲೆಟರ್ ಎಸ್ಟರ್ಡೇ ಅಂತ ಇದೆ. ಸೊ ಇದು ಸರಿಯಾದ ಉತ್ತರ. ಯಾಕಂತಂದ್ರೆ ರಾಮ ವಾಸ್ ರಿಟರ್ನ್ ಅಂತ ಬರಲ್ಲ, ರಿಟರ್ನ್ ಅನ್ನೋದು ಪ್ರೆಸೆಂಟ್ ಆಗುತ್ತೆ. ಸೊ ಅದಕ್ಕೆ ಇದರ ಒಂದೇ ಉತ್ತರ ಸರಿಯಾದಿದೆ. ಆಮೇಲೆ ಮೂರನೇ ಕ್ವಶನ್, ಫಂಕ್ಚುಯೇಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಅಂತ ಇದೆ. ಹಿ ಆಸ್ಕ್ಡ್ ಮಿ ವೇರ್ ಐ ವಾಸ್ ಗೋಯಿಂಗ್ ಅಂತ ಇದೆ. ಸೊ ಇಲ್ಲಿ ನೋಡಿ ಏನು ಅಂತಂದ್ರೆ ವಾಸ್ ಅಂತ ಇದೆಯಲ್ಲ, ಸೊ ವಾಸ್ ಅಂತ ಇರೋದಕ್ಕೆ ಏನಾಗುತ್ತೆ ಅಂತಂದ್ರೆ ಇದು ಹಿ ಆಸ್ಕ್ಡ್ ಮಿ ವೇರ್ ಐ ವಾಸ್ ಗೋಯಿಂಗ್ ಅನ್ನೋದು ಫುಲ್ ಸ್ಟಾಪ್ ಬರುತ್ತೆ. ಕ್ವಶನ್ ಮಾರ್ಕ್ ಆಮೇಲೆ ಇದು ಭಾವಸೂಚಿ ಇದೆಲ್ಲ ಬರಲ್ಲ. ಸೊ ಅದಕ್ಕೋಸ್ಕರ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅನ್ ಇಂಟರ್ಜೆಕ್ಷನ್ ಅಂತ ಇದೆಯಲ್ಲ. ಸೊ ಎಸ್ ಅನ್ನೋದು ಏನಿದೆ ಅಲ್ಲ, ಸೊ ಇದೇನು ಇಂಟರ್ಜೆಕ್ಷನ್. ಸೊ ಅದೇ ರೀತಿ ಐದನೇ ಕ್ವಶನ್, ಚೂಸ್ ದ ಪ್ಲೂರಲ್ ಫಾರ್ಮ್ ಆಫ್ ದ ಫಾಲೋಯಿಂಗ್ ವರ್ಡ್ ಅಂತ ಇದೆ ಫಾರ್ಮುಲಾದ. ಸೊ ಫಾರ್ಮುಲಾ ಯಾವುದು ಅಂತ ಫಾರ್ಮುಲೆ ಮತ್ತು ಫಾರ್ಮುಲಾಸ್ ಅನ್ನೋದು ಏನಿದಾವಲ್ಲ, ಸೊ ಇವೆರಡು ಅದೇ ಫ್ಲೂರಲ್ ಫಾರ್ಮ್. ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಇದೆ. ದ ಕ್ಯಾಮಲ್ ಈ ಸಿಪ್ ಆಫ್ ದ ಡೆಸರ್ಟ್ ಅಂತ ಇದೆ. ಹೌದು, ಸರಿಯಾದ ಉತ್ತರ. ಸೊ ಅದಕ್ಕೇನು ಅಂತಂದ್ರೆ ಇದು ಮೆಟಾಫರ್ ಅನ್ನೋದು ಏನು ಅಂತ ಉಪಮಾ ಅಲಂಕಾರ. ಸೊ ಕ್ಯಾಮಲ್ನ ಸಿಪ್ ಆಫ್ ದ ಡೆಸರ್ಟ್ ಹೋಲಿಸಿದ್ದಾರೆ. ಸೊ ಅದಕ್ಕೆ 6 ಏನು ಅಂತಂದ್ರೆ ಮೂರನೇ ಉತ್ತರ. ಸೊ ಏಳನೇ ಕ್ವಶನ್, ರೈಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಇದೆ. ಒನ್ ಹೂ ಈಸ್ ಆಲ್ ಪವರ್ಸ್ ಅಂತ ಇದೆ. ಅತ್ಯಂತ ಶಕ್ತಿಶಾಲಿಗೆ ಏನ್ ಅಂತಾರೆ ಅಂತಂದ್ರೆ ಮಿನಿ ಪೋಟೆಂಟ್ ಅಂತ ಅಂತಾರೆ. ಸೊ ಒಂದನೇದಕ್ಕೆ 7ನೇ ಕ್ವಶನ್ಗೆ ಒಂದೇ ಆನ್ಸರ್ ಸರಿಯಾದ ಉತ್ತರ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ರೈಟ್ ವರ್ಡ್ ಅಂತ ಇದೆ. ಸೊ 8ನೇದು, ಸೊ ಏನು ಅಂತಂತಂದ್ರೆ ಹಿ ವರ್ಕ್ಸ್ ಇನ್ ಎ ಡ್ಯಾಶ್ ಲೂಮ್ ಇಂಡಸ್ಟ್ರಿ ಅಂತ ಇದೆ. ಸೊ ಇಲ್ಲಿದೆ ಅಲ್ಲ HEIR ಇಯರ್ ಅಂತ. ಸೊ ಇದು ಸರಿಯಾದ ಉತ್ತರ. ಸೊ 9ನೇ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಅಂತ ಇದೆ. ಸೊ ಕನ್ವಿನ್ಸ್, ಅಲೈಟ್, ರೆಫ್ಯೂಸ್, ಆಮೇಲೆ ಡಿವಿಲ್ಗ್ ಅಂತ ಇದೆ. ಸೊ ಇದನ್ನ ಗಮನಿಸಿ ಏನು ಅಂತಂದ್ರೆ 9ನೇದು. ಮೊದಲನೇದಾಗಿ ಏನು ಅಂತಂದ್ರೆ ಕನ್ವಿನ್ಸ್ ಅಂತ ಅನ್ನೋದು ಏನು ಅಂತಂದ್ರೆ ಕನ್ಸೀಲ್ ಅಂತಲ್ಲ. ಸೊ ಇದಕ್ಕೆ ಇದು ಬರುತ್ತೆ. ಅಲೈಟ್ ಅನ್ನೋದು ಏನ್ ಬರುತ್ತೆ ಅಂತಂತಂದ್ರೆ ಎಂಬಾರ್ಕ್ಮೆಂಟ್ ಅಂತ ಇದೆಲ್ಲ. ಸೊ ಎಂಬಾರ್ಕ್ ಅನ್ನೋದಕ್ಕೆ ಅಲೈಟ್ ಆಯ್ತು, ಮತ್ತೆ ಇಲಿ ಅಂತ ಅರ್ಥ. ರೆಫ್ಯೂಸ್ ಅಂತಂತಂದ್ರೆ ಏನು ಅಂತಂತಂದ್ರೆ ಇದು ಬಿಡೋದು. ಸೊ ಅದಕ್ಕೇನಿದೆ ರೆಫ್ಯೂಸ್, ಗ್ರಾಂಟ್ ಇದರ ಅಪೋಸಿಟ್ ಇದರ ವರ್ಡ್. ಸೊ ಅದೇ ಇದ್ರದ್ದು ನೆಕ್ಸ್ಟ್ ಏನು ಅಂತಂತಂದ್ರೆ ಡಿಸೀವ್ಡ್ ಅಂತ ಇದೆ ನೋಡಿ ನೆಕ್ಸ್ಟ್ ಇದು. ಸೊ ಅದಕ್ಕೆ ಇದ್ರ ಉತ್ತರ ಯಾವುದು ಅಂತಂದ್ರೆ 3ನೇದು ಸರಿಯಾದ ಉತ್ತರ. ಸೊ ಅದೇ ರೀತಿ 10ನೇ ಕ್ವಶನ್, ಚೂಸ್ ದ ರೈಟ್ ಹೋಮಿನಿಯಂ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಅಂತ ಇದೆ. ದ ಪೊಲೀಸ್ ಫೌಂಡ್ ದ ಲೀಡರ್ ದಟ್ ಸಿಂಗಲ್ ವರ್ಡ್ಸ್ ರಾಂಗ್ ಸ್ಟೇಟ್ಮೆಂಟ್ ಡ್ಯಾಶ್ ವೈಲೆನ್ಸ್ ಅಮಂಗ್ ದ ಪ್ರೊಟೆಸ್ಟರ್ಸ್ ಅಂತ ಇದೆ. ಸೊ ಇಲ್ಲೇನು ಅಂತ ಇದೆ ಅಂತಂದ್ರೆ 10ನೇದು ಇನ್ಸೈಟ್ ಅಂತ ಇದೆ ನೋಡಿ. ಸೊ ವಾರ್ನ್ ಮಾಡಿ, ಇನ್ಸೈಟ್ ಮಾಡಿ, ವೈಲೆನ್ಸ್ ಮಾಡಬೇಡಿ ಅಂತ ಹೇಳೋದಕ್ಕೆ ಇನ್ಸೈಟ್ ಅಂತ ಇದೆ. ಸೊ ಅದೇ ರೀತಿ 11ನೇ ಕ್ವಶನ್, ಇನ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂತ ಇದೆ ನೋಡಿ. ದ ಪ್ಯಾಸೇಜ್ ಓದ್ಬಿಡ್ತೀನಿ 11ರಿಂದ 13ನೇ ಕ್ವಶನ್ ವರೆಗೂ. ದ ಗವರ್ಮೆಂಟ್ ರೀಸೆಂಟ್ ಪ್ರಪೋಸಲ್ಸ್ ಟು ರಿಫಾರ್ಮ್ ಸಬ್ಸಿಡೀಸ್ ಏಮ್ಸ್ ಟು ಕ್ರಿಯೇಟ್ ಎ ಸಿಸ್ಟಮ್ ಈಸ್ ಮೋರ್ ಡ್ಯಾಶ್ ಅಂಡ್ ಟಾರ್ಗೆಟೆಡ್ ಅಂತ ಇದೆಲ್ಲ. ಡ್ಯಾಶ್ ಅಂತಂದ್ರೆ 11ನೇದು ಏನು ಅಂತಂದ್ರೆ ಎಫಿಷಿಯಂಟ್. ಸೊ ಅದೇ ರೀತಿ ನೆಕ್ಸ್ಟ್, ಕ್ರಿಟಿಕ್ಸ್ ಆರ್ಗ್ಯೂ ದಟ್ ದ ಕರೆಂಟ್ ಸ್ಟ್ರಕ್ಚರ್ಸ್ ಪ್ರಮೋಟ್ ದ ಇನ್ಸಫಿಷಿಯನ್ಸಿ ಬೈ ಡ್ಯಾಶ್ ಅಂತ ಇದೆ. ಸೊ 12ನೇದು, ಸೊ ಏನು ಅಂತಂತಂದ್ರೆ 12ನೇದು ನೋಡಿ ಇಲ್ಲಿ ಓದ್ಕೊಳ್ಳಿ. ಸೊ 12ನೇದು ಏನು ಅಂತಂದ್ರೆ ಎನ್ಕರೇಜಿಂಗ್ ಆಗುತ್ತೆ. ಸೊ ಎನ್ಕರೇಜಿಂಗ್ ದ ಕನ್ಸಂಪ್ಷನ್ ರಾದರ್ ದನ್ ದ ಇನ್ಸೆಂಟಿವೈಸಿಂಗ್ ಪ್ರೊಡಕ್ಟಿವಿಟಿ ವೈಲ್ ಪಾಲಿಸಿ ಮೇಕರ್ಸ್ ಅಗ್ರಿ ದಟ್ rationalization is necessary. They caution that abrupt changes could lead to dash among the vulnerable groups ಅಂತ ಇದೆ. ಸೊ 13ನೇದು ನೋಡಿ ಏನು ಅಂತಂದ್ರೆ 13ನೇದು ಇಲ್ಲಿ ಅನ್ಸರ್ಟನಿಟಿ ಅಂತ ಇದೆಲ್ಲ. ಸೊ ಇದು ಸರಿಯಾದ ಉತ್ತರ. ನೆಕ್ಸ್ಟ್ 14ನೇ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಟೋನಮಿ ಅಂದ್ರೆ ಆಂಟೋನಮಿ ಅಂತ ಇದೆ. ದ ಅಂಡರ್ಲೈನ್ ವರ್ಡ್ ಅಂತ ಇದೆ. ಆಂಟೋನಮಿ ಅಂತಂದ್ರೆ ಅಪೋಸಿಟ್ ವರ್ಡ್. ಸೊ ಅಪೋಸಿಟ್ ವರ್ಡ್ ಯಾವುದು ಅಂತ ಹೇಳ್ಬೇಕು. ದ ರೆಸಿಪಿ ಆನ್ ದ ಇನ್ಸ್ಟಾ ಪೇಜ್ ಲುಕ್ಡ್ ಟೇಸ್ಟಿ ಬಟ್ ವಾಸ್ ಡ್ಯಾಶ್ ವೆನ್ ಐ ಟ್ರೈಡ್ ಅಂತ ಇದೆ. ಟೇಸ್ಟಿ ಅನ್ನೋದಕ್ಕೆ ಅಪೋಸಿಟ್ ವರ್ಡ್ ಏನ್ ಬರುತ್ತೆ ಅಂತಂದ್ರೆ 14ನೇದು ಇನ್ಸಿಪಿಡ್ ಅಂತ ಇದೆಲ್ಲ. ಸೊ ಇದು ಸರಿಯಾದ ಉತ್ತರ. ಸೊ ಅದೇ ರೀತಿ ನೆಕ್ಸ್ಟ್ 15ನೇ ಕ್ವಶನ್, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಫ್ರಮ್ ದ ರಿಪೋರ್ಟೆಡ್ ಸ್ಪೀಚ್ ಆಫ್ ದ ಗಿವನ್ ಸ್ಟೇಟ್ಮೆಂಟ್ ಅಂತ ಇದೆ. ಸಿ ಸೇಡ್ ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ 2 hours ಅಂಡ್ ಐ ಕಾಂಟ್ ಸ್ಟೇ ಎನಿ ಲಾಂಗರ್ ಅಂತ ಇದೆ. ಸೊ 15ನೇದು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಸಿ ಸೇಡ್ ದಟ್ ಸಿ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ 2 hours ಅಂಡ್ ದಟ್ ಸಿ ಕುಡಂಟ್ ಸ್ಟೇ ಎನಿ ಲಾಂಗರ್ ಅಂತ ಇದೆಲ್ಲ. ಇದು ಸರಿಯಾದ ಉತ್ತರ. ಸೊ 16ನೇ ಕ್ವಶನ್, ಐಡೆಂಟಿಫೈ ದ ಸೆಂಟೆನ್ಸಸ್ ವೇರ್ ಇಟಲೈಸ್ಡ್ ವರ್ಡ್ ಹ್ಯಾಸ್ ಇನ್ ಸ್ಪೆಲ್ಲಿಂಗ್ ಎರರ್ ಅಂತ ಇದೆ. ಸೊ ಇದರಲ್ಲಿ ಏನು ಅಂತಂದ್ರೆ ಇಲ್ಲಿ ಇಟಲೈಸ್ ಸ್ಪೆಲ್ಲಿಂಗ್ಸ್ ಕೊಟ್ಟಿದಾರಲ್ಲ ಇವು. ಸೊ ಇದರಲ್ಲಿ ಯಾವುದೋ ಸ್ಪೆಲ್ಲಿಂಗ್ ತಪ್ಪಿದೆ, ಅದು ಯಾವುದು ಅಂತ ಹೇಳಿದ್ದಾರೆ ಅವರು. ಸೊ 16ನೇದು ಇಲ್ಲಿ ನೋಡಿ, ಹರ್ ಇನ್ಡಿಸಿಪೆನ್ಸಿಬಲ್
contributions were noted ಅಂತ ಇದೆ. He felt deep embarrassment after the speech ಅಂತ ಇದೆ. ಸೊ ಇದು ಸರಿಯಾಗಿದೆ. ಸೊ ಅಕರೆನ್ಸ್ ಕೂಡ ಸರಿಯಾಗಿದೆ. ವರ್ಡ್ ಸ್ಪೆಲ್ಲಿಂಗ್ಸ್ ಅಕೊಮಡೇಷನ್ ಕೂಡ ಸರಿಯಾಗಿದೆ. ಇನ್ಡಿಸಿಪೆನ್ಸ್ ಅಂದ್ರೆ ಇದು ನೋಡಿದೆ ಇಂಡಿಸಿಪೆನ್ಸಿಬಲ್ ಅಂತ ಇದೆಯಲ್ಲ, ಸೊ ಇದು ತಪ್ಪಾಗಿದೆ. ಸೊ ಅದಕ್ಕೆ 16 ಯಾವುದು ಅಂತಂತಂದ್ರೆ ಒಂದೊಂದು ಇದು ಸ್ಪೆಲ್ಲಿಂಗ್ ತಪ್ಪಾಗಿದೆ. ಇಂಡಿಸ್ಪೆನ್ಸಿಬಲ್ ಅಂತ ಅನ್ನೋದು. ಸೊ ಅದಕ್ಕೋಸ್ಕರ. ಸೊ ನೆಕ್ಸ್ಟ್ 17 ಕ್ವಶನ್. ನೆಕ್ಸ್ಟ್ ಏನು ಅಂತ 17 ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಅಂತ ಇದೆ. ಸೊ ABC ಕೊಟ್ಟಿದ್ದಾರೆ, ಅದೇ ರೀತಿ ಅದರ ಮೀನಿಂಗ್ಫುಲ್ ಫಾರ ಕೊಟ್ಟಿದೆ. ಕರೆಕ್ಟ್ ಆರ್ಡರ್ ಒಳಗಡೆ ಬರೀರಿ ಅಂತ ಇದೆ. ಸೊ 17 ನೋಡಿ ಏನು ಅಂತಂತಂದ್ರೆ ಮೊದಲೇದು ಯಾವ್ದು ಬರುತ್ತೆ ಅಂತಂದ್ರೆ ಚೈಲ್ಡ್ ಲೇಬರ್ ಹ್ಯಾಸ್ ಬೀನ್ ಇಂಟರ್ಫಿಯರಿಂಗ್ ವಿತ್ ಎಜುಕೇಶನ್ಸ್ ಆಫ್ ಮಿಲಿಯನ್ ಚಿಲ್ಡ್ರನ್ಸ್ ಅಕ್ರಾಸ್ ದ ಇಂಡಿಯಾ ಅಂತ ಇದೆ. ಸೊ ನೆಕ್ಸ್ಟ್ ಏನು ಅಂತಂತಂದ್ರೆ ಆಮೇಲೆ ಇದು ಬರುತ್ತೆ ಅಲಾಂಗ್ ವಿತ್ ಮಿಸ್ಸಿಂಗ್ ದೇರ್ ಎಜುಕೇಶನ್ ದೀಸ್ ಚಿಲ್ಡ್ರನ್ಸ್ ಆರ್ ಆಲ್ಸೋ ಫೇಸ್ ಲೈಫ್ ಥ್ರೆಟ್ನಿಂಗ್ ಡೇಂಜರ್ ಬೈ ವರ್ಕಿಂಗ್ ಇನ್ ಹಜಾರ್ಡಸ್ ಕೆಮಿಕಲ್ ಫ್ಯಾಕ್ಟ್ರೀಸ್ ಅಂತ ಇದೆ. ಸೊ ಅದಾದ್ಮೇಲೆ ಇದು ಬರುತ್ತೆ ಏನು ಅಂತಂದ್ರೆ ಮೆನಿ ಲಾಸ್ ಹ್ಯಾವ್ ಬೀನ್ ಫ್ರೇಮ್ಡ್ ಇನ್ ಆರ್ಡರ್ ಟು ಕರ್ಬ್ ದಿಸ್ ಎವಿಲ್ ಅಂತ ಇದೆ. ನೆಕ್ಸ್ಟ್ ಇದು ಬರುತ್ತೆ 4ನೇ ಸಿ. ಹವೆವರ್ ದೇರ್ ಇಸ್ ಅ ಡೈರ್ ನೀಡ್ ಟು ರೀಇನ್ಫೋರ್ಸ್ ದಿಸ್ ಲಾಸ್ ಸ್ಟ್ರಿಕ್ಟ್ಲಿ ಥ್ರೂಔಟ್ ದ ಕಂಟ್ರಿ ಅಂತ ಇದೆ. ಸೊ ಅದಕ್ಕೋಸ್ಕರ ಇದ್ರದ್ದು 17 ಆನ್ಸರ್ ಯಾವುದು ಅಂತಂದ್ರೆ ಒಂದು ಸರಿಯಾದ ಉತ್ತರ. 18ನೇದು ಐಡೆಂಟಿಫೈ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಇದೆ. ಸೊ ಇದು ಯಾವ್ದು ಸೆಂಟೆನ್ಸ್ ಅನ್ನು ಐಡೆಂಟಿಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟೂಡೆಂಟ್ಸ್ ಹ್ಯಾಡ್ ಬಿನ್ ಪ್ಲೇಯಿಂಗ್ ಹಾಕಿ ಇನ್ ದ ಪ್ಲೇ ಗ್ರೌಂಡ್ ಅಂತ ಇದೆ. ಹ್ಯಾಡ್ ಬೀನ್ ಅಂತ ಇದೆ. ಸೊ ಇಲ್ಲಿ ಆಮೇಲೆ ಇದು ಪ್ಲೇಯಿಂಗ್ ಇನ್ ದ ಗ್ರೌಂಡ್ ಅಂತ ಇದೆ. ಸೊ ಇದಕ್ಕೇನು ಅಂತಂದ್ರೆ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಸೆಂಟೆನ್ಸ್ ಆಗುತ್ತೆ ಇದು. ಸೊ 19ನೇ ಕ್ವಶನ್. ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಬೈ ಯೂಸಿಂಗ್ ದ ಕರೆಕ್ಟ್ ಟೆನ್ಸ್ ಫಾರ್ಮ್ ಅಂತ ಇದೆ. ರೀತಾ ಡ್ಯಾಶ್ ದ ತಾಜ್ ಮಹಲ್ ಲಾಸ್ಟ್ ಇಯರ್ ಅಂತ ಇದೆ. ಸೊ ಇಲ್ಲಿ ನೋಡಿ 19 ಏನು ಅಂತಂದ್ರೆ ಹ್ಯಾಡ್ ವಿಸಿಟೆಡ್ ಅಂತಂದ್ರೆ ಇದು ರೀತಾ ಆಲ್ರೆಡಿ ಹೋಗಿ ಬಂದಿದ್ದಾಳೆ ಲಾಸ್ಟ್ ಇಯರ್. ಸೊ ಅದಕ್ಕೆ ಏನಾಗುತ್ತೆ ಅಂದ್ರೆ ಹ್ಯಾಡ್ ವಿಸಿಟೆಡ್ ಅಂತ. ಸೊ ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಫಾರ್ ದಿ ಫಾಲೋಯಿಂಗ್ ಅಂತ ಇದೆ. ಹಿ ನೆವರ್ ಟರ್ನ್ಸ್ ಅಪ್ ಫಾರ್ ದ ಮೀಟಿಂಗ್ ಡ್ಯಾಶ್ ಅಂತ ಇದೆ. ಇಲ್ಲಿ ಕ್ವಶನ್ ಟ್ಯಾಗ್ ನ ಯಾವ್ದು ಸರಿಯಾಗಿರುತ್ತಲ್ಲ ಸೊ ಅದನ್ನ ಆಡ್ ಮಾಡಬೇಕು. ಸೊ ಡಸ್ ಹಿ ಅಂತ ಇದೆಲ್ಲ ಸೊ ಇದು ಬರುತ್ತೆ. ಸೊ ನೆಕ್ಸ್ಟ್ 21ನೇ ಕ್ವಶನ್ ಏನು ಅಂತಂತಂದ್ರೆ ಕೆಳಗಿನವುಗಳಲ್ಲಿ ಲಿಂಗ ಮತ್ತು ಪ್ರತ್ಯಯಗಳಿಗೆ ಅನುಗುಣವಾಗಿ ಹೊಂದಾಣಿಕೆ ಆಗದಿರುವುದನ್ನು ಗುರುತಿಸಿ ಅಂತ ಇದೆ. ಸೊ 21ನೇ ಕ್ವಶನ್ ಏನು ಅಂತಂತಂದ್ರೆ ಗುಣವಾಚಕ ಒಳ್ಳಿದನ್ನು ಒಳ್ಳಿದಳು ಒಳ್ಳಿತ್ತು ಇದು ಸರಿ ಗುಣವಾಚಕ ಗುಣದ ಬರುತ್ತೆ. ಸರ್ವನಾಮ ಅದು ಅವನ್ ಅವಳು ಇದು ಕೂಡ ಸರಿ. ಸಂಖ್ಯಾವಾಚಕ ಒಂದು ಓರ್ವನ್ ಓರ್ವಳು ಇದು ಕೂಡ ಸರಿ. ಪರಮಾಣು ಎಳನ್ ಪುಲನ್ ಪೆಳಿತಿಲ್ಲ. ಸೊ ಇದೇನು ಹೊಂದಾಣಿಕೆ ಆಗೋದಿಲ್ಲ. ಸೊ ಅದಕ್ಕೆ ಇದ್ರ ಉತ್ತರ ಯಾವುದು ಅಂತಂದ್ರೆ 4 ಏನಿದೆಲ್ಲ ಸೊ ಇದು ಏನ್ ಬರುತ್ತಲ್ಲ ಇದು ಸರಿಯಾದ ಉತ್ತರ. ಸೊ ಅದೇ ರೀತಿ 22ನೇ ಕ್ವಶನ್ ನೋಡಿ. ಕನ್ನಡದಲ್ಲಿ ಲಿಂಗವು ಅರ್ಥವನ್ನು ಅನುಸರಿಸುವುದರಿಂದ ಮೂಲದಿಂದ ಅದು ಕೆಳಗಿನದರಿಂದ ಸೂಚಿತವಾಗುತ್ತದೆ ಅಂತ ಇದೆ. ಸೊ ಲಿಂಗವನ್ನು ಯಾವ್ದು ಅರ್ಥೈಸುವುದರಿಂದ ಸೂಚಿತವಾಗುತ್ತೆ ಅಂತ ಕೇಳಿದ್ದಾರೆ. ಪ್ರಕೃತಿ ಅಂತ ಲಿಂಗ ಸೂಚಿಸಬಹುದಾಗಿದೆ. ಕೆಳಗಿನ ಪದಗಳಲ್ಲಿ ಶುದ್ಧ ರೂಪವನ್ನು ಪದವನ್ನು ಗುರುತಿಸಿ ಅಂತ ಇದೆ. ಸೊ 23ನೇ ಕ್ವಶನ್. ಶುದ್ಧ ರೂಪ ಯಾವುದು ಅಂತ ಅಂದ್ರೆ ಇಲ್ಲಿ ಒಂದೇದು ಇದೆಲ್ಲ ಭಿನ್ನ ಭೇದ ಅನ್ನೋದು ಇದು ಸರಿಯಾದ ಉತ್ತರ. ಸೊ ಅದೇ ರೀತಿ ಏರುಪೇರಾದ ಗಾದೆಯನ್ನು ಸಂಕೇತಗಳಿಂದ ಕೂಡಿಸಿ ಅಂತ ಇದೆ. ಸೊ ನೋಡಿ ಪಂಥದಂತ ಹೋದರು ಬೇಡ ಅಂತ ಇದೆ. 24ನೇ ಕ್ವಶನ್. ಸೊ ಯಾವುದು ಸರಿಯಾಗಿ ಕ್ರೋನಿಕ್ ಅಂದ್ರೆ ಆರ್ಡರ್ ಜೋಡಿಸಿ ಅಂತ ಇದೆ. ಇಲ್ಲಿ ನೋಡಿ ಮೊದಲೇ ದಂತ ಅಂತ ಏನಿದೆಲ್ಲ ದಂತ ಹೋದರು ಪಂಥ ಬೇಡ ಅನ್ನೋದು ಎಲ್ಲಿದೆ ನೋಡಿ. ಇಲ್ಲಿ 24ನೇದು ಸರಿಯಾದ ಉತ್ತರ. ಸೊ 25ನೇದು ಕೆಳಗೆ ಕೊಟ್ಟಿರುವ ವಾಕ್ಯ ಏರುಪೇರಾಗಿದೆ ಸರಿಯಾದ ಕಾಲಾನುಕ್ರಮದಲ್ಲಿ ಆಯ್ಕೆಯನ್ನು ಗುರುತಿಸಿ ಅಂತ ಇದೆ. ಸೊ 25ನೇದು. ಸೊ ನೋಡಿ ಏನು ಅಂತಂತಂದ್ರೆ ಮೊದಲೇದಾಗಿ ಏನ್ ಬರುತ್ತೆ ಅಂತಂದ್ರೆ ಸಿ ಬರುತ್ತೆ ಕನ್ನಡ ಇದು ಬರುತ್ತೆ. ಸೊ ಇದಾದ್ಮೇಲೆ ಏನ್ ಬರುತ್ತೆ ಕನ್ನಡ ನಾಡಿನಲ್ಲಿ ಕನ್ನಡವೇ ರಾಜಾರಾಣಿ ಎಲ್ಲವೂ. ಸೊ ಅದಕ್ಕೆ ಎದುರು ಉತ್ತರ ಯಾವುದು ಅಂತಂದ್ರೆ 25ನೇದು ಒಂದು ಸರಿಯಾದ ಉತ್ತರ. ಸೊ 26ನೇ ಕ್ವಶನ್. ಇಂಗ್ಲಿಷ್ ಅಂಕೆಯಾದ 1960 69 ಮತ್ತು 1696 ಕನ್ನಡ ಅಂಕೆಗಳ ಸರಿಯಾದ ರೂಪ ಇವು ಇಂಗ್ಲಿಷ್ ಒಳಗಿದಾವೆ. ಸೊ ಕನ್ನಡದಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದಾರೆ ಅವರು. ಸೊ 26ನೇದು ಇಲ್ಲಿ 2ನೇದು ಆಪ್ಷನ್ ಇದೆಯಲ್ಲ ಸೊ ಇದು ಸರಿಯಾದ ಉತ್ತರ. ಯೋಗವಾಹಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ. ಯೋಗವಾಹಗಳು ಅಂತಂತಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರ್ಬೇಕು. ಸೊ ಏನು ಅಂತಂತಂದ್ರೆ ಯೋಗವಾಹಗಳು ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವುದಿಲ್ಲ. ಅದೇ ರೀತಿ ಏನು ಅಂತಂದ್ರೆ ನೆಕ್ಸ್ಟ್ ಯೋಗವಾಹಗಳು ಮತ್ತೇನು ಅಂತಂದ್ರೆ ಯೋಗವಾಹಗಳನ್ನು ಸ್ವರಾಕ್ಷರಗಳೊಂದಿಗೆ ಮಾತ್ರ ಉಚ್ಚಾರ ಮಾಡಬಹುದು. ಸೊ ಅದಕ್ಕೆ ಏನು ಅಂತಂದ್ರೆ ಬಿ ಮತ್ತು ಸಿ ಏನು ಸರಿಯಾದ ಉತ್ತರ. ಸೊ ಅದೇ ರೀತಿ 28ನೇ ಕ್ವಶನ್ ಏನು ಅಂತಂದ್ರೆ ಕನ್ನಡವು ಸೇರಿದಂತೆ ದ್ರಾವಿಡ ಭಾಷೆಗಳಲ್ಲಿ ಮಹಾಪ್ರಾಣ ವರ್ಣಗಳು ಸ್ವಾಭಾವಿಕವಾಗಿ ಕಂಡುಬರುತ್ತವೆ ಅಂತ ಇದೆ. ಹೇಳಿಕೆ 2 ಅದರ ಸಂಸ್ಕೃತ ಪ್ರಾಕೃತ ಶಬ್ದಗಳನ್ನು ಸ್ವೀಕರಿಸುವಾಗಲೂ ಅನುಕರಣೀಯ ಶಬ್ದಗಳಲ್ಲಿ ಭಾವ ತೀವ್ರತೆಯ ಕಾರಣದಿಂದಲೂ ಅವುಗಳನ್ನು ಬಳಸುವುದು ರೂಢಿಯಲ್ಲಿದೆ. ಈ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಸರಿಯಾದ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯೋ ಅಥವಾ ಚೆಕ್ ಮಾಡಿ ಅಂತ ಹೇಳಿದರು. ಸೊ ಏನು ಅಂತಂದ್ರೆ ಹೇಳಿಕೆ 1 ಏನು ಇದೆಲ್ಲ ಸೊ ಇದು ತಪ್ಪು. ಅದೇ ರೀತಿ ನೆಕ್ಸ್ಟ್ ಏನು ಅಂತ ಹೇಳಿಕೆ 2 ಇದೆಲ್ಲ ಸೊ ಇದು ಸರಿಯಾದ ಉತ್ತರ. 28ನೇ ಆನ್ಸರ್ ಏನು ಅಂತಂದ್ರೆ 3. ಸೊ 29ನೇ ಕ್ವಶನ್. ಔಪಚಾರಿಕ ಮತ್ತು ಅನೌಪಚಾರಿಕ ಪತ್ರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಇದೆ. 1ನೇ ಸೆಂಟೆನ್ಸ್ ಏನು ಮತ್ತು 2ನೇ ಸೆಂಟೆನ್ಸ್ ಅನ್ನು ಓದಿ ಸರಿಯಾದದ್ದು ಯಾವುದು ಅಂತ ಗುರುತಿಸಿ ಅಂತ ಹೇಳಿದವರು. ಸೊ 29ನೇದು ಅನೌಪಚಾರಿಕ ಪತ್ರಗಳಲ್ಲಿ ಪತ್ರದ ವಿಷಯ ಬರೀಬೇಕು. ಹೌದು, ಔಪಚಾರಿಕ ಪತ್ರಗಳಲ್ಲಿ ಪತ್ರದ ವಿಷಯ ಬರೀಲೇಬೇಕು. ಅದೇ ರೀತಿ ಅನೌಪಚಾರಿಕ ಪತ್ರಗಳಲ್ಲಿ ಪತ್ರದ ವಿಷಯ ಬರೆಯುವ ಅವಶ್ಯಕತೆ ಇಲ್ಲ. ಸೊ ಎರಡು ಕೂಡ ಸೆಂಟೆನ್ಸ್ ಏನಿದಾವೆ ಸರಿಯಾಗಿದ್ದಾವೆ. ಸೊ 29 ಏನು ಅಂತಂದ್ರೆ 3. ಸೊ 30ನೇ ಕ್ವಶನ್. ಶಾಲೆ ಎಲ್ಲ ಇದು ವಿದ್ಯಾದೇವಗುಲ ಇಲ್ಲಿರೋ ಅಲಂಕಾರವನ್ನು ಗುರುತಿಸಿ ಅಂತ ಇದೆ. ಸೊ 30ನೇದು ಏನು ಅಂತಂತಂದ್ರೆ ಶಾಲೆ ಎಲ್ಲ ಇದು ವಿದ್ಯಾದೇವಗುಲ ಅಂತ ಇದೆಯಲ್ಲ ಸೊ ಇದ್ರದ್ದು ಇಲ್ಲಿರುವ ಅಲಂಕಾರ ಯಾವುದು ಅಂತಂತಂದ್ರೆ ಅಪನ್ನುತಿ ಅಂತ ಇದೆಯಲ್ಲ ಸೊ ಇದು ಸರಿಯಾದ ಉತ್ತರ.
ಸೊ 31ನೇ ಕ್ವಶನ್. ಈ ಕೆಳಗಿನ ವಾಕ್ಯಗಳಲ್ಲಿ ಅಡಗೆರೆ ಹೇಳಿದ ಪದದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ ಅವನ ಮಾತಿನ ವ್ಯುತ್ಪತ್ತಿ ಸೊಗಸಾಗಿದೆ ಅಂತ ಇದೆ. ವ್ಯುತ್ಪತ್ತಿ ಸ್ಪೆಲ್ಲಿಂಗ್ ಏನು ಅಂತ ನೀವು ಹೇಳ್ಬೇಕು. ಇಲ್ಲಿದೆ ಅಲ್ಲ ವ್ಯುತ್ಪತ್ತಿ ಅಂತ, ಇದು ಸರಿಯಾಗಿದೆ. ಸೊ 32ನೇ ಕ್ವಶನ್. ತಡಸಲು ಪದದ ಅರ್ಥವನ್ನು ಗುರುತಿಸಿ ಅಂತ ಇದೆ. ಸೊ 32ನೇ ಕ್ವಶನ್. ಸೊ ತಡಸಲು ಅಂತಂದ್ರೆ ಏನು ಅಂತಂದ್ರೆ ಜಲಪಾತ. ಸೊ ಅದಕ್ಕೆ ನೆಕ್ಸ್ಟ್ 33ನೇ ಕ್ವಶನ್. ನೆಕ್ಸ್ಟ್ 33ನೇ ಕ್ವಶನ್ ಏನು ಅಂತಂದ್ರೆ ಈ ಕೆಳಗಿನ ಯಾವುದು ಕನ್ನಡ ವ್ಯಂಜನಗಳಿಗೆ ಸಂಧಿ ಉದಾಹರಣೆ ಎಲ್ಲ ಅಂತ ಇದೆ. ಸೊ 33ನೇದು. ಸೊ ಯಾವುದು ಅಂತಂದ್ರೆ ಕನ್ಬೆಟ್ಟ ಅನ್ನೋದೇನಿದೆಲ್ಲ ಇದು ಸಂಧಿ, ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆ ಅಲ್ಲ. ಸೊ 34ನೇ ಕ್ವಶನ್. ಕೆಳಗಿನ ಯಾವ ಪದಗಳಲ್ಲಿ ಸಂಧಿ ಕಾರ್ಯ ಸಾಧ್ಯವಾಗಿಲ್ಲ ಗುರುತಿಸಿ ಅಂತ ಇದೆ. ಸೊ ಯಾವ ಮೇಲ್ವಾಸು, ಬಾಯಿಸವಿ, ಬೆಳ್ಸರಿ, ಪಂಜುರಿಗೆ ಇವು ಯಾವ್ದ್ರಲ್ಲಿ ಆಗಿಲ್ಲ ಅಂತಂದ್ರೆ 34ನೇದು. ಸೊ ಇಲ್ಲಿ ಬಿ ಅಂತ ಇದೆಲ್ಲ ಬಾವಿಸವಿ ಮತ್ತು ಬೆಳ್ಸರಿ ಅನ್ನೋಲ್ಲಿ ಇಲ್ಲಿ ಸಂಧಿ ಕಾರ್ಯ ಸಾಧ್ಯವಾಗಿಲ್ಲ. ಅದಕ್ಕೆ ಇದರ ಉತ್ತರ ಯಾವುದು ಅಂತಂದ್ರೆ 34. 35ನೇ ಕ್ವಶನ್. ಜಸ್ಟ್ ವೈಸ್ ಅಂದ್ರೆ ಕೆಳಗೆ ಹೊಂದಿಸಿ ಬರೆಯಿರಿ ಅಂತ ಇದೆ. ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಜಸ್ಟ್ ವೈಸ್ ಶುಚಿತ್ವ ಅನುನಾಸಿಕ ಪ್ರಕೃತಿ ಭಾವ ಅಂತ ಇದೆ. ಸೊ ಇಲ್ಲಿ ಒಂದೇದೇನು ಅಂತಂದ್ರೆ 35ನೇ ಕ್ವಶನ್ ನೋಡಿ. ಸೊ ಏನು ಅಂತಂದ್ರೆ ಜಸ್ಟ್ ವೈಸ್ ಸಂಧಿ ಯಾವ್ದು ಬರುತ್ತೆ ಅಂತಂದ್ರೆ ಆಜಾದಿ ಅನ್ನೋದು ಇದೆಲ್ಲ. ಸೊ ಇದೇ ಆಗುತ್ತೆ. ಸೊ ಅದೇ ರೀತಿ ಏನು ಅಂತಂದ್ರೆ ನೆಕ್ಸ್ಟ್ ಬಿ ಸುತ್ವ ಸಂಧಿ ಅನ್ನೋದು ಇದೆಲ್ಲ. ಸೊ ಇದಕ್ಕೆ ಯಾವುದು ಅಂತಂದ್ರೆ ಮನಶ್ಚಪಲ ಅನ್ನೋದು ಇದೆಲ್ಲ. ಸೊ ಇದಾಗುತ್ತೆ. ನೆಕ್ಸ್ಟ್ ಅನುನಾಸಿಕ ಅಂತಂದ್ರೆ ಕಮ್ಮನಿ. ಅದೇ ರೀತಿ ಪ್ರಕೃತಿ ಭಾವ ಯಾವುದು ಸತ್ಸಂಗ. ಸೊ ಅದಕ್ಕೆ ಇದರ ಉತ್ತರ ಯಾವುದು ಅಂತಂದ್ರೆ 1. ನದ್ಯುದ್ದಕ ಸಂಧಿ ಪದವನ್ನು ಬಿಡಿಸುವಾಗ ಸರಿಯಾದ ಕ್ರಮ ಯಾವುದು ಅಂತ ಇದೆ. ಸೊ 36ನೇದು. ಸೊ ನದ್ಯುದ್ದಕ ಯಾವುದು, ಇದರದ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಇದರಲ್ಲಿ 2 ಆಗ್ತವೆ. ಸೊ ನದ್ ಪ್ಲಸ್ ಉದಕ ಇದು ಆಗುತ್ತೆ. ನದಿ ಪ್ಲಸ್ ಉದಕ ಏನೈತಲ್ಲ ಇದು ಕೂಡ ಸರಿಯಾದ ಉತ್ತರ. ಸೊ ಆಲ್ಮೋಸ್ಟ್ ಇದೇ ಸರಿಯಾದ ಉತ್ತರ ಅಂತ ನಂದು 36ನೇ ಕ್ವಶನ್. 3 ಸರಿಯಾದ ಉತ್ತರ. 37ನೇ ಕ್ವಶನ್. ಈ ಕೆಳಗೆ ನೀಡಿರುವ ಸಂಧಿ ಪದಗಳಲ್ಲಿ ಸಂಸ್ಕೃತ ಸ್ವರ ಸಂಧಿಗಳಲ್ಲದವುಗಳನ್ನು ಗುರುತಿಸಿ ಅಂತದೆ. ಗ್ರಾಮೋದ್ಧಾರ, ಪ್ರಾಗೈತಿಹಾಸ, ಹನ್ಮಂದಿರ, ರೊನ್ಮಂದಿರ, ಪ್ರಥಮ ಮೈಕಾದಶಿ ಯಾವ ಈ ಸಂಧಿ ಪದಗಳಲ್ಲಿ ಸಂಸ್ಕೃತ ಸ್ವರ ಸಂಧಿಗಳಲ್ಲದವುಗಳನ್ನು ಗುರುತಿಸಿ ಅಂತ ಇದೆ. ಸೊ ಅದಕ್ಕೆ ಇದರಲ್ಲಿ ಯಾವ ಅಂತಂತಂದ್ರೆ 37ನೇದು. ಸೊ ಬಿ ಮತ್ತು ಸಿ ಏನಿದಾವಲ್ಲ ಸೊ ಇವು ಸಂಧಿ ಇದು ಅಲ್ಲ. ಹೊಂದಿಸಿ ಬರೆಯಿರಿ ಅಂತ ಇದೆ. ನೆಕ್ಸ್ಟ್ 38ನೇ ಕ್ವಶನ್. ಅವನು, ಅವು, ನಾನು, ನೀವು ಅಂತ. ಸೊ ಇಲ್ಲಿ 38ನೇದು ಏನು ಅಂತಂತಂದ್ರೆ ಅವನು. ಇಲ್ಲೇನು ಅಂತಂತಂದ್ರೆ ಇದೇನಿದೆಯಲ್ಲ ಪ್ರಥಮ ಪುರುಷ ಏಕವಚನ ಆಗುತ್ತೆ. ಸೊ ಅದೇ ರೀತಿ ಬಿ ಅವು ಅನ್ನೋದೇನಿದೆಯಲ್ಲ ಪ್ರಥಮ ಪುರುಷ ಬಹುವಚನ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಅಂತ ಏನಿದೆಯಲ್ಲ ಸೊ ಇದು ಉತ್ತಮ ಪುರುಷ ಏಕವಚನ ಆಗುತ್ತೆ. ಸೊ ಅದೇ ರೀತಿ ನೀವು ಅಂತ ಏನಿದೆಯಲ್ಲ ಮಧ್ಯಮ ಪುರುಷ ಬಹುವಚನ ಆಗುತ್ತೆ. ಸೊ ಅದಕ್ಕೆ 38ನೇದು ಆನ್ಸರ್ ಏನು ಅಂತಂದ್ರೆ 4. ಸೊ 39ನೇದು. ಇಲ್ಲಿ ಕೂಡ ಹೊಂದಿಸಿ ಬರೆಯಿರಿ ಅಂತ ಇದೆ. ಪರಿಮಾಣ, ಪ್ರಕಾರವಾಚಕ, ದಿಗ್ವಾಚಕ, ವಸ್ತುವಾಚಕ ಅಂತ ಇದೆ. ಸೊ ಪರಿಮಾಣವಾಚಕ ಅಂತಂತಂದ್ರೆ ಏನು ಅಂತಂತಂದ್ರೆ ಕೆಲವು ಅಂತ ಇದೆಯಲ್ಲ ಸೊ ಇದು ಪರಿಮಾಣವಾಚಕ. ಪ್ರಕಾರವಾಚಕ ಯಾವುದು ಅಂತಂದ್ರೆ ಎಂತ, ಯಾವ ಪ್ರಕಾರ ಅಂತೀವಲ್ಲ ಎಂತ ಪ್ರಕಾರ ಅಂತ. ದಿಗ್ವಾಚಕ ಅಂತಂತಂದ್ರೆ ಎಡ. ಸೊ ಇದು ವಸ್ತುವಾಚಕ ಅಂತಂದ್ರೆ ವಸ್ತು ಯಾವುದು ಅಂತಂದ್ರೆ ಮರ. ಸೊ ಅದಕ್ಕೆ 39ನೇದು ಆನ್ಸರ್ ಏನು ಅಂತಂದ್ರೆ 1. 40ನೇ ಕ್ವಶನ್. ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಇದೆ. ತದ್ದಿತ ಭಾವನಾಮ ಕಲಿತನ್, ಸ್ತ್ರೀಲಿಂಗ ತದ್ದಿತ ಪ್ರತಿ ಕೇಳದಿ, ಆಮೇಲೆ ವಿದ್ಯಾರ್ಥಕ ಪೋಗಿಂ ಪ್ರತಿ ಶೇಷಾಧಾರ್ಥ ಅಂತ ಇದೆ. ಇಲ್ಲಿ ಒಡೆಯ. ಸೊ ಇದರಲ್ಲಿ ಯಾವ್ದು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತಂದ್ರೆ 4ನೇದು ಇಲ್ಲಿದೆ ಅಲ್ಲ ಡಿ ಪ್ರಸಿದ್ಧಾರ್ಥ ಅಂತ ಒಡೆಯ. ಇದು ಸರಿಯಾಗಿಲ್ಲ. ಸೊ ಅದಕ್ಕೆ ಇದನ್ನು 40ನೇ ಕ್ವಶನ್ 4 ಉತ್ತರ. ನಾಮಪದವಾಗಿಯೂ ಕ್ರಿಯಾಪದವಾಗಿ ಬಳಕೆಯಾಗುವ ಧಾತುವನ್ನು ಗುರುತಿಸಿ ಅಂತ ಇದೆ. ಸೊ ಆಡು, ಕಾಡು, ಹರಿಗರಿ, ಆಳು, ಹಾಳು, ಮಳೆ, ಬೆಳೆ ಅಂತ ಇದೆ. ಸೊ ಇಲ್ಲಿ 41ನೇ ಕ್ವಶನ್ ಏನು ಅಂತಂತಂದ್ರೆ ಆಡು, ಕಾಡು ಅಂತ ಇದೆಯಲ್ಲ ಸೊ ಇದು ಸರಿಯಾದ ಉತ್ತರ. ಇದು ಕ್ರಿಯಾಪದಗಳೇನು ಬಳಕೆಯಾಗುವ ಧಾತುಗಳು. ಸೊ ಅದೇ ನೆಕ್ಸ್ಟ್ ಏನು ಅಂತಂತಂದ್ರೆ ಇದು 42ನೇ ಕ್ವಶನ್. ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ತಾ ಇದ್ರು. ಕೊಟ್ಟಿರುವ ಮೇಲಿನ ವಾಕ್ಯದಲ್ಲಿ ಎಷ್ಟು ಗ್ರಾಮ್ಯ ರೂಪಗಳಿವೆ ಅಂತ ಕೇಳಿದರು. ಸೊ 42 ಎಷ್ಟು ಗ್ರಾಮ್ಯ ರೂಪಗಳಿವೆ ಅಂತಂತಂದ್ರೆ 4 ಇದಾವೆ. ಸೊ ಯಾವ ಅಂತಂತಂದ್ರೆ ಒಂದ್ಸಲ ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ತಾ ಇದ್ರು. ಸೊ ಇಲ್ಲಿ ಏನಿದೆಲ್ಲ ಸೊ ಇವೆಲ್ಲ 4 ಏನು ಅಂತಂತಂದ್ರೆ ಸೊ ಇವು ಗ್ರಾಮ್ಯ ರೂಪಗಳು. ಸೊ ನೆಕ್ಸ್ಟ್ 43 ಕೆಳಗೆ ಕೊಟ್ಟಿರುವ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆಯನ್ನು ಹಾಕಿರುವ ಆಯ್ಕೆಯನ್ನು ಗುರುತಿಸಿ ಅಂತ ಇದೆ. ಅಯ್ಯೋ ನನಗೆ ತಾಳಲಾರದ ಹಸಿವು, ಇಲ್ಲಿ ನನ್ನ ಹಸಿವನ್ನು ಹಿಂಗಿಸುವವರು ಯಾರು ಇಲ್ಲವೇ ಎಂದು ಕೂಗಿದನು ಅಂತ ಇದೆ. ಸೊ 43 ಇಲ್ಲಿ ನೋಡಿ ಅಯ್ಯೋ ಅನ್ನೋದು ಆಶ್ಚರ್ಯವಾಚಕ ಕರೆಕ್ಟ್ ಆಗಿದೆ. ನನಗೆ ತಾಳಲಾರದ ಹಸಿವು ಫುಲ್ ಸ್ಟಾಪ್. ಇಲ್ಲಿ ನನ್ನ ಹಸಿವನ್ನು ಹಿಂಗಿಸುವವರು ಯಾರು ಇಲ್ಲವೇ ಕ್ವಶನ್ ಮಾರ್ಕ್ ಇನ್ವರ್ಟೆಡ್ ಕಾಮ ಕಂಪ್ಲೀಟ್ ಆಗಿದೆ ಎಂದು ಕೂಗಿದನು. ಸೊ ಒಂದೇದೇನು ಅಂತಂದ್ರೆ 43 ಸರಿಯಾದ ಉತ್ತರ. ಸೊ 44ನೇ ಕ್ವಶನ್. ಕೆಳಗಿನವುಗಳಲ್ಲಿ ಬಸವಣ್ಣರಿಂದ ರಚಿತವಾಗಿರುವ ವಚನ ಸಾಲುಗಳನ್ನು ಗುರುತಿಸಿ ಅಂತ ಇದೆ. ಸೊ 44 ಏನು ಅಂತಂತಂದ್ರೆ ನೋಡಿ ಯಾವುದು ಅಂತ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಉಳ್ಳವರು ಶಿವಾಲಯ ಮಾಡೋರು, ಆಮೇಲೆ ಮರ್ತಲೋಕ ಎಂಬುದು ಕರ್ತಾರ್ನ ಕುಮ್ಮಟ, ಕಲ್ಲ ನಾಗರ ಕಂಡರೆ ಆಲೆರು ಅಂಬರು ಅಂತ ಇದೆ. ಸೊ ಏನು ಅಂತಂತಂದ್ರೆ ಇದ್ರಲ್ಲಿ ಬಸವನವರ ರಚಿತ ವಚನ ಸಾಲು ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ ಅನ್ನೋದು ಇದವರು ಬಸವನವರ ವಚನ ಸಾಲು. ಹೊಂದಿಸಿ ಬರೆಯಿರಿ ಅಂತ ಇದೆ. ಛಂದಸ್ಸು, ಮಾತ್ರ ವಿನ್ಯಾಸ ಅಂತ ಇದೆ. ಸೊ ಬಾಮಿನಿ ಷಟ್ಪದ, ವಾರ್ಧಕ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ ಅಂತ ಇದೆ. ಸೊ ನೋಡಿ 45ನೇದು ಏನು ಅಂತಂತಂದ್ರೆ ಇಲ್ಲಿ ಯಾವ ಅಂತ ಕೇಳಿದಾರೆ ಅವರು. ಏನಿದೆ ಬಾಮಿನಿ ಷಟ್ಪದಿ ಅನ್ನೋದು ಏನಿದೆಯಲ್ಲ ಸೊ ಇಲ್ಲಿ ಲಘು ಗುರುಗಳು ಕೊಟ್ಟಿದ್ದಾರೆ ಅವರು. ಸೊ ಇದು 4ನೇ ಸರಿಯಾದ ಉತ್ತರ. ವಾರ್ಧಕ ಷಟ್ಪದಿ ಅಂತ ಇದೆಯಲ್ಲ ಸೊ 2ನೇದು.
ಇದಕ್ಕೆ ಇದು ಸರಿಯಾದ ಉತ್ತರ. ಕುಸುಮ ಷಟ್ಪದಿ ಅನ್ನೋದೇನು ಅಂತಂತಂದ್ರೆ 5 ಅಂತಂದ್ರೆ ಇದು ಸರಿಯಾದ. ಭೋಗ ಷಟ್ಪದಿ ಅನ್ನೋದೇನು ಅಂತಂದ್ರೆ 3ನೇದು. ಸೊ ಇದಕ್ಕೆ ಉತ್ತರ ಯಾವುದು ಅಂತಂದ್ರೆ 45ನೇದು 3. ಸೊ 46ನೇ ಕ್ವಶನ್. ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವ ಕ್ರಿಯಾಪದಗಳನ್ನು ಗುರುತಿಸಿ ಅಂತ ಇದೆ. ಕ್ರಿಯಾಪದವನ್ನು ಗುರುತಿಸಿ ಅಂತ ಆಪ್ಷನ್ ನೋಡಿ. ತಿಂದಿರುವನು, ತಿಂದಿದ್ದಾನೆ, ತಿಂದಿದ್ದನು, ತಿನ್ನುತ್ತಿರಬಹುದು ಅಂತ ಇದೆ. ಸೊ 46ನೇದು ಏನು ಅಂತಂದ್ರೆ ತಿಂದಿದ್ದನು ಅಂದ್ರೆ ಪೂರ್ಣ ವರ್ತಮಾನ ಆಲ್ರೆಡಿ ಇದೇನು ಅಂತಂದ್ರೆ ಇದಾಗತ್ತೆ. ಸೊ ಅದೇ ಕ್ರಿಯೆಗೆ ಸಂಬಂಧಿಸಿದ ಕಾರಕಾರ್ಥವನ್ನು ಹೊಂದಿಲ್ಲದ ವಿಭಕ್ತಿ ಪತ್ತೆ ಯಾವುದು ಅಂತ ಇದೆ. ಕ್ರಿಯಾಕಾರ್ಥವನ್ನು ಹೊಂದಿಲ್ಲದ ವಿಭಕ್ತಿ ಯಾವುದು ಅಂತಂತಂದ್ರೆ 47ನೇದು. ಸೊ ಇಲ್ಲಿ ಷಷ್ಠಿ ಮತ್ತು ಸಂಬೋಧನೆಯನ್ನು ಇವು. ಸೊ 48ನೇ ಕ್ವಶನ್. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಸಮಾಸ, ಪದ ಮತ್ತು ಸಮಾಸ ಅಂತ ಇದೆ. ಸೊ 48ನೇದು ನೋಡಿ ಏನು ಅಂತಂತಂದ್ರೆ ಮೊದಲೇದು ಕೇಸಕ್ಕೆ ಅನ್ನೋದೇನು ಅಂತಂತಂದ್ರೆ ಕರ್ಮಧಾರಯ ಸಮಾಸ ಆಗುತ್ತೆ. ಅದೇ ರೀತಿ ಕುತ್ತಡಿ ಅಂತ ಇದೆಲ್ಲ ಇದೇನು ಅಂತಂದ್ರೆ ಇದಾಗುತ್ತೆ, ಬಹುವ್ರೀಹಿ ಸಮಾಸ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದ್ರೆ ಪ್ರಿಯಂ ನುಡಿ ಅಂತ ಇದೆ ನೋಡಿ. ಪ್ರಿಯಂ ನುಡಿ ಅನ್ನೋದು ಕ್ರಿಯಾ ಸಮಾಸ ಆಗುತ್ತೆ. ಸೊ ಅದೇ ರೀತಿ ನಾಲ್ಮುಗ ಅನ್ನೋದೇನಿದೆಯಲ್ಲ ದ್ವಿಗು ಸಮಾಸ ಆಗುತ್ತೆ. ಸೊ ಅದಕ್ಕೆ ಇದ್ರ ಸರಿಯಾದ ಉತ್ತರ ಯಾವುದು ಅಂತಂದ್ರೆ 48 3. ಸೊ 49ನೇದು. ಕೆಳಗಿನ ವಿರುದ್ಧ ಪದಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಇದೆ. ಪಾವನ ಪಾತಕ, ಸ್ಪಾರ್ಥ ಪರಾರ್ಥ, ಆವರ್ತ ನಿರ್ವರ್ತ, ಲಂಘನ ಅಲಂಘನ ಅಂತ ಇದೆ. ಸೊ ಯಾವುದು 49ನೇದು ಅಂತಂತಂದ್ರೆ ಎ ಮತ್ತು ಬಿ ಇದೆಯಲ್ಲ, ಪಾವನ ಪಾತಕ ಮತ್ತು ಸ್ವಾರ್ಥ ಪರಾರ್ಥ ಅನ್ನೋದು ಇವು ಸರಿಯಾದ ವಿರುದ್ಧಾರ್ಥಕ ಪದಗಳು. ನೆಕ್ಸ್ಟ್ ಕೆಳಗಿನ ತತ್ಸಮ ತದ್ಭವ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಅಂದ್ರೆ ಪಾರ್ಟ್ 1 ಪಾರ್ಟ್. ಅಂಗಾರೆ, ಕುಡ್ಯ, ವಲ್ಲಿ, ಬೇಟೆ ಅಂದ್ರೆ ವೀಟೆ ಅಂತ ಇದೆ. 50ನೇ ಕ್ವಶನ್. ಸೊ ನೋಡಿ ಏನು ಅಂತಂತಂದ್ರೆ 50ನೇ ಕ್ವಶನ್. ಸೊ ಮೊದಲೇದಾಗಿ ಅಂಗಾರ ಅನ್ನೋದು ಏನು ಅಂತಂದ್ರೆ ಇಂಗಳ. ಸೊ ನೆಕ್ಸ್ಟ್ ಬಿ ಕುಡ್ಯ ಅನ್ನೋದು ಏನಿದೆ ಅಲ್ಲ, ಸೊ ಇಲ್ಲಿ ಗೋಡೆ. ಅದೇ ರೀತಿ ನೆಕ್ಸ್ಟ್ ಸಿ ಅಂದ್ರೆ ವಲ್ಲಿ ಅಂತ ಏನಿದೆ ಅಲ್ಲ, ಇದು ಬಳ್ಳಿ. ಸೊ ನೆಕ್ಸ್ಟ್ ವೀಟೆ ಅನ್ನೋದು ವೀಳ್ಯ. ಸೊ ಅದಕ್ಕೆ ಇದ್ರ ಉತ್ತರ ಯಾವುದು? 50ನೇ ಕ್ವಶನ್. ಇದು 3 ಸರಿಯಾದ ಉತ್ತರ. ಸೊ 51ನೇ ಕ್ವಶನ್. ರಾಮನು ಹಣ್ಣನ್ನು ತಿನ್ನುತ್ತಾನೆ. ಈ ವಾಕ್ಯಗಳಲ್ಲಿ ಅಡಗಿರುವ ಪದದ ಕ್ರಿಯಾಪದವನ್ನು ಗುರುತಿಸಿ ಅಂತ ಇದೆ. ಸೊ 51ನೇದು ಏನು ಅಂತಂತಂದ್ರೆ ರಾಮನು ಹಣ್ಣನ್ನು ತಿನ್ನುತ್ತಾನೆ ಅಂತ ಇದೆಯಲ್ಲ, ಸೊ ಇದ್ರದ್ದು ಏನು ಅಂತಂದ್ರೆ ಸಕರ್ಮಕ ಕ್ರಿಯಾಪದ ಆಗತ್ತೆ. ಸೊ ನೆಕ್ಸ್ಟ್ 52ನೇ ಕ್ವಶನ್. ಈ ಕೆಳಗಿನ ವಾಕ್ಯಗಳಲ್ಲಿ ಅಡಗಿರುವ ಸಾಲು ಪದಗಳಲ್ಲಿ ತಪ್ಪಾಗಿರುವ ಪದವನ್ನು ಗುರುತಿಸಿ ಅಂತ ಇದೆ. ವಿದ್ಯಾರ್ಥಿಗಳು ಉಪಾಧ್ಯಾಯರ ಮುಂದೆ ವಿಜ್ಞಾಪನೆ ಮೂಲಕ ಭಿನ್ನ ಒತ್ತಳೆಯನ್ನು ಸಲ್ಲಿಸಿದರು ಅಂತ ಇದೆ. ಸೊ ಇದರಲ್ಲಿ ಅಡಗಿರುವ ಪದಗಳಲ್ಲಿ ಯಾವುದು ತಪ್ಪಾಗಿದೆ ಅಂತಂದ್ರೆ 52ನೇದು. ಸೊ ನೋಡಿ ಇಲ್ಲಿ ಭಿನ್ನ ಒತ್ತಳೆಯನ್ನು ಸಲ್ಲಿಸಿದರು ಅಂತ ಇದೆಲ್ಲ. ಸೊ ಇದು ಏನು ಅಂತಂತಂದ್ರೆ ಇಲ್ಲಿ ಗಮನಿಸ್ಬೇಕೇನು ಅಂತಂತಂದ್ರೆ ನೋಡಿ ನೀವು 52ನೇದು ಇಲ್ಲಿ ವಿಜ್ಞಾಪನೆ ಅನ್ನೋದು ತಪ್ಪಾಗಿದೆ ಮತ್ತು ಭಿನ್ನ ಒತ್ತಡ ಏನಿದೆಯಲ್ಲ ಇವು ಎರಡು ತಪ್ಪಾಗಿದೆ. ಸೊ ಅದಕ್ಕೆ 52ನೇ ಉತ್ತರ ಏನು ಅಂತಂದ್ರೆ 4 ಸರಿಯಾದ ಉತ್ತರ. ಸೊ 53ನೇ ಕ್ವಶನ್. ದ್ವಿತ್ವ ಎಂಬುದು ಸರಿಯಾದ ವಿವರಣೆ ಎಂಬುದಕ್ಕೆ ಸರಿಯಾದ ವಿವರಣೆ ಎಂದರೆ ಅಂತ ಇದೆ. ಸೊ 53ನೇದು. ಸೊ ಒಂದೇ ಜಾತಿ ಎರಡು ವ್ಯಂಜನಗಳು ಸೇರುವುದಕ್ಕೆ ಏನು ಅಂತಾರೆ ಅಂದ್ರೆ ದ್ವಿತ್ವ ಅಂತಾರೆ. ಒಂದೇ ಜಾತಿ ಎರಡು ವ್ಯಂಜನಗಳು ಏನ್ ಸೇರ್ತಾವಲ್ಲ ಅದಕ್ಕೆ ಏನಂತಾರೆ? ದ್ವಿತ್ವ ಅಂತಂದ್ರೆ ಎರಡು. ಸೊ ಅದಕ್ಕೋಸ್ಕರ ಅದಕ್ಕೆ ದ್ವಿತ್ವ ಅಂತಾರೆ. ಸೊ 54ನೇ ಕ್ವಶನ್. ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಕ್ಕೆ ಆಗುವ ಗುಂಪನ್ನು ಗುರುತಿಸಿ ಅಂತ ಇದೆ. ಕಲ್ಯಾಣ, ಮದುವೆ, ಮಂಗಳ, ಕ್ಷೇಮ, ಆಮೇಲೆ ಕಾಡು, ಪೀಡಿಸು, ಅರಣ್ಯ, ಜಲ, ಗತಿ, ಚಲನೆ, ಸ್ಥಿತಿ, ಮೋಕ್ಷ, ನರ, ಅರ್ಜುನ, ರಕ್ತನಾಳ, ರಾಕ್ಷಸ ಅಂತ ಇದೆ. ಸರಿಯಾಗಿ ಹೊಂದಾಣಿಕೆ ಆಗುವ ಗುಂಪನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಇಲ್ಲಿ. ಸೊ 54ನೇದು ಏನು ಅಂತಂತಂದ್ರೆ ಇಲ್ಲಿ ಕಲ್ಯಾಣ, ಮದುವೆ, ಮಂಗಳ ಇದು ಕ್ಷೇಮ ಇದು ಸರಿಯಾಗಿದೆ. ಅದೇ ರೀತಿ ಗತಿ, ಚಲನೆ, ಸ್ಥಿತಿ, ಮೋಕ್ಷ ಇವು ಕೂಡ ಸರಿಯಾಗಿದ್ದಾವೆ. ಸೊ ಇವು ಕಾಡು, ಪೀಡಿಸು ಇವೆಲ್ಲ ಸರಿಯಾಗಿ ಹೊಂದಿಲ್ಲ. ಕಾಡು ಅಂತ ಅರಣ್ಯ, ಪೀಡಿಸು ಆಗಲ್ಲ. ಸೊ ನರ ಅಂತಾರೆ, ಅರ್ಜುನ, ರಕ್ತನಾಳ ಇವೆಲ್ಲ ರಾಕ್ಷಸ. ಇವು ನರ ಅಂತಂತಂದ್ರೆ ರಾಕ್ಷಸ, ಅರ್ಜುನ ಇಲ್ಲಿ ಬರಲ್ಲ. ಸೊ ರಕ್ತನಾಳ ರಾಕ್ಷಸ ಇವೆಲ್ಲ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ 54 3. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಪಾರ್ಟ್ 1 ಪಾರ್ಟ್ 2. ಸವರ್ಣ ದೀರ್ಘ ಸಂಧಿ 55ನೇ ಕ್ವಶನ್. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎನ್ ಸಂಧಿ ಅಂತ ಇದೆ. ಸೊ ಈ ಕಡೆ ಅದರ ಆಪ್ಷನ್ ಕೊಟ್ಟಿದ್ದಾರೆ. ಸೊ 55ನೇದು. ಸೊ ಏನು ಅಂತಂತಂದ್ರೆ ಮೊದಲೇದಾಗಿ ನೋಡಿ ಸವರ್ಣ ದೀರ್ಘ ಸಂಧಿ ಏನು ಅಂತಂದ್ರೆ ಬಹುರ್ಜಿತ ಇದೆಯಲ್ಲ, ಸೊ ಇದು ಸರಿಯಾದದ್ದು. ಗುಣಸಂಧಿಗೆ ಏನು ಅಂತಂತಂದ್ರೆ ಕಾಳು ರಗ ಅಂತ ಇದೆಯಲ್ಲ, ಸೊ ಇದು ಸರಿಯಾಗಿದೆ. ಸೊ ಅದೇ ರೀತಿ ಏನು ಅಂತ ವೃದ್ಧಿ ಸಂಧಿಗೆ ಹಿತೌಷ್ಣ ಅಂತ ಇದೆಯಲ್ಲ, ಸೊ ಇದು ಸರಿಯಾಗಿದೆ. ಎನ್ ಸಂಧಿಗೆ ಏನು ಅಂತಂದ್ರೆ ಭ್ರಾತ್ರಾಂಶ ಅಂತ ಇದೆಯಲ್ಲ, ಸೊ ಇದು ಸರಿಯಾಗಿದೆ. ಸೊ ಅದಕ್ಕೆ 55ನೇ ಕ್ವಶನ್ ಉತ್ತರ ಏನು ಅಂತಂದ್ರೆ 2. ಸೊ 56ನೇ ಕ್ವಶನ್. ಚೂಸ್ ದ ಅಪ್ರೋಪ್ರಿಯೇಟ್ ಸಿನಾನಿಮ್ಸ್ ಆಫ್ ದಿ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್ ಅಂತ ಇದೆ. ಸಿನಾನಿಮ್ಸ್ ಅಂತಂದ್ರೆ ಏನು ಅಂತಂದ್ರೆ ಸಮಾನಾರ್ಥಕ ಪದ. ಇಂಡಿಯಾ ಹ್ಯಾಸ್ ಅಬಾಲಿಶ್ಡ್ ಟ್ಯಾಂಜಿಬಲ್ ಪನಿಷ್ಮೆಂಟ್ಸ್ ಅಂತ ಐತೆ. ಸೊ 56ನೇದು. ಸೊ ಏನು ಅಂತಂದ್ರೆ ಟ್ಯಾಂಜಿಬಲ್ ಅಂತಂದ್ರೆ ಏನು ಕಾರ್ಪೋರಿಯಲ್ ಅಂತ ಇದೆಯಲ್ಲ, ಸೊ ಇದಕ್ಕೆ ಅದರದ ಸಿನಾನಿಮ್ಸ್ ವರ್ಡ್. ಸೊ ಮ್ಯಾಚ್ ದ ಫಾಲೋಯಿಂಗ್ ಐಡಿಯೋಮ್ಸ್ ಅಂತ ಇದೆ ಅಂಡ್ ಫ್ರೇಸಸ್ ಅಂತ ಇದೆ. ಅಬೌವ್ ಬೋರ್ಡ್, ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್, ಈಕೋ ಔಟ್, ಆಮೇಲೆ ಫ್ಲೈ ಇನ್ ದ ಫೇಸ್ ಆಫ್ ಅಂತ ಇದೆ. ಸೊ 57ನೇ ಕ್ವಶನ್ ಏನು ಅಂತಂದ್ರೆ ಅಬೌವ್ ಬೋರ್ಡ್ ಅಂತ ಇದೆಯಲ್ಲ, ಸೊ ಐಡಿಯೋಮ್ಸ್ ಇದು ಫ್ರೇಸಸ್ ಅನ್ನ ಆಡ್ ಮಾಡ್ಬೇಕು ಅದಕ್ಕೆ. ಸೊ ನೋಡಿ ಅಬೌವ್ ಬೋರ್ಡ್ ಅಂತಂದ್ರೆ 57ನೇದು. ಸೊ ಇಲ್ಲಿ ನೋಡಿ ಏನು ಅಂತಂದ್ರೆ ಫೇರ್ ಅಂಡ್ ಹಾನೆಸ್ಟ್ ಅಬೌವ್ ಬೋರ್ಡ್ ಅಂತಂದ್ರೆ. ಅದೇ ರೀತಿ ಬೈ ಫಿಟ್ ಅಂಡ್ ಸ್ಟಾರ್ಟ್ಸ್ ಅಂತ ಇದೆಯಲ್ಲ ಇರೆಗ್ಯುಲರಿ. ಅದೇ ರೀತಿ ಈಕ್ ಔಟ್ ಅಂತ ಇದೆ ನೋಡಿ, ಇದಕ್ಕೆ ಸಿ ಅನ್ನೋದೇನಿದೆಯಲ್ಲ ಸಪ್ಲಿಮೆಂಟ್ ಇನ್ಕಮ್. ಸೊ ಅದೇ ರೀತಿ ಫ್ಲೈ ಇನ್ ದ ಫೇಸ್ ಅಂತ ಇದೆ ಟು ಡೆಫಿ. ಸೊ ಅದಕ್ಕೆ ಇದರ ಆಪ್ಷನ್ ಯಾವುದು ಅಂತಂದ್ರೆ 57ನೇದು ಒಂದು ಸರಿಯಾದ ಉತ್ತರ. 58ನೇ ರಿಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಅಂಡ್ ಫ್ರೇಸಸ್ ಫ್ರಮ್ ದ ಮೀನಿಂಗ್ ಫುಲ್ ಸೆಂಟೆನ್ಸ್ ಅಂತ ಇದೆ. ಸೊ 58ನೇದು. ಸೊ 58ನೇದು ನೋಡಿ ಆನ್ ದ ಅರ್ತ್ ಅಬೌಟ್ ದ 20 million century ago ಸೈಂಟಿಸ್ಟ್ ಥಿಂಕ್ ಲೈಫ್ ಬಿಗ್ಯಾನ್ ಅಂತ ಇದೆ. ಸೊ ಮೊದಲೇದಾಗಿ ಏನು ಅಂತಂದ್ರೆ ಇದು ಒಂದೇದು ಬರುತ್ತೆ ಸೈಂಟಿಸ್ಟ್ ಥಿಂಕ್ ದಟ್ ಅಂತ. ನೆಕ್ಸ್ಟ್ ಏನು ದಟ್ ಲೈಫ್ ಬಿಗ್ಯಾನ್
ಏನು ಅಂತಂತಂದ್ರೆ ನೆಕ್ಸ್ಟ್ ಮಿಲಿಯನ್ ಸೆಂಚುರಿಗೆ ಆನ್ ದ ಅರ್ತ್ ಅಬೌಟ್ 20 ಅಂತ ಇದೆ ಅಂತಂದ್ರೆ ಇಲ್ಲಿ ನೋಡಿ ಗಮನಿಸಿ ಏನು ಅಂತಂತಂದ್ರೆ ಇಲ್ಲಿ ಸೈಂಟಿಸ್ಟ್ ಥಿಂಕ್ ದಟ್ ಲೈಫ್ ಬಿಗನ್ ಆನ್ ದ ಅರ್ತ್ ಅಬೌಟ್ 20 ಮಿಲಿಯನ್ಸ್ ಅಂತ ಇದೆ ಇಲ್ಲಿ. ಸೊ ಇದ್ರದ್ದೇನು ಅಂತಂತಂದ್ರೆ RSPQ ಅಂತ. ಸೊ ಇದಕ್ಕೆ ಉತ್ತರ ಏನು ಅಂತಂದ್ರೆ 3 ಸರಿಯಾದ ಉತ್ತರ. 59ನೇ ಕ್ವಶನ್, ಚೂಸ್ ದ ಕರೆಕ್ಟ್ ಅಡ್ಜೆಕ್ಟಿವ್ ಟು ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಇದೆ. ಅಡ್ಜೆಕ್ಟಿವ್ ನ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ತುಂಬಿ ಅಂತ ಹೇಳಿ. ದ ಡ್ಯಾಶ್ ಕಂಡಕ್ಟ್ ದ ಮಿನಿಸ್ಟರ್ಸ್ ಹೆಲ್ಪ್ ಇನ್ ದ ಡಿ ಎಸ್ಕಲೇಷನ್ ಆಫ್ ದ ವೆರಿ ಟೆನ್ಸ್ ಸಿಚುವೇಶನ್ ಅಟ್ ದ ಬಾರ್ಡರ್ ಅಂತ ಇದೆ. ಸೊ 59ನೇದು. ಸೊ ಏನು ಅಂತಂತಂದ್ರೆ ಇದ್ರದ್ದು ಸೆಂಟೆನ್ಸಸ್ ಏನ್ ಬರುತ್ತೆ ಅಂತಂದ್ರೆ ಬಾರ್ಡರ್ ಸಂಬಂಧಿಸಿದೆ. ಅದಕ್ಕೆ ಏನು ಅಂತಂದ್ರೆ ಡಿಪ್ಲೊಮ್ಯಾಟಿಕ್ ಆಗಿ ಇದು ಸರಿಯಾದ ಉತ್ತರ ಡಿಪ್ಲೊಮ್ಯಾಟಿಕ್ ಅನ್ನೋದು. ಸೊ ನೆಕ್ಸ್ಟ್ 60ನೇ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಐಡಿಯಮ್ ಅಂಡ್ ಪ್ರವರ್ಬ್ ಅಂತ ಇದೆ. ಐ ನೋ ಐ ಕ್ಯಾನ್ ಡೂ ಅ ಬೆಟರ್ ಜಾಬ್ ಇಫ್ ಓನ್ಲಿ ಮೈ ಟೂಲ್ಸ್ ಆರ್ ಬೆಟರ್. ದಿಸ್ ಇಸ್ ಕೇಸ್ ಆಫ್ ಅಂತ ಇದೆ. ಸೊ 60ನೇದು ಏನು ಅಂತಂತಂದ್ರೆ ನೋಡಿ ಇಲ್ಲಿ ಏನು ಅಂತಂತಂದ್ರೆ ಅವ್ನು ಹೇಳ್ತಾ ಇದ್ದಾನೆ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ, ನನ್ನ ಟೂಲ್ ಸರಿಯಾಗಿದ್ರೆ ಅಂತ. ದಿಸ್ ಇಸ್ ಕೇಸ್ ಆಫ್ ಅಂತಂದ್ರೆ ಆ ಬ್ಯಾಡ್ ವರ್ಕ್ ಮ್ಯಾನ್ ಬ್ಲೇಮ್ಸ್ ಇಸ್ ಟೂಲ್ಸ್ ಅಂತ. ಹೌದು, ಯಾಕಂತಂದ್ರೆ ಅವ್ನು ಕೆಲಸ ಮಾಡೋದು ಯಾವಾಗ ಅಂತಂದ್ರೆ ಅವ್ನ ಟೂಲ್ ಸರಿಯಾಗಿದ್ರೆ ಮಾತ್ರ ಅಂತ ಹೇಳಿದಾನೆ. ಸೊ ಅದಕ್ಕೆ ಅವನು ಏನಂತ ಬ್ಯಾಡ್ ಮ್ಯಾನ್ ವರ್ಕ್ಸ್ ಬ್ಲೇಮ್ಸ್ ಇಸ್ ಟೂಲ್ಸ್ ಅಂತ. ಇದಕ್ಕೆ ಏನಂತಂದ್ರೆ ಇದು ಸರಿಯಾಗಿರುವಂತ ಐಟಮ್ಸ್ ಅಂತ ಪ್ರವರ್ಬ್ ಆಗೈತಿ. ನೆಕ್ಸ್ಟ್ 61ನೇ ಕ್ವಶನ್, ಮ್ಯಾಚ್ ದ ಎಕ್ಸ್ಪ್ರೆಷನ್ಸ್ ಅಂತ ಇದೆ. ಸೊ ಅದೇ ರೀತಿ ಏನು ಅಂತಂದ್ರೆ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂಡರ್ ಲಿಸ್ಟ್ ಅಂತ ಇದೆ. ಸೊ ನೋಡಿ ಒಂದೇದು ಹೌ ಡು ಯು ಡು, ಅದೇ ರೀತಿ ಕುಡ್ ಯು ಪ್ಲೀಸ್ ಪಾಸ್ ಮಿ ದ ಬುಕ್, ಯು ಲುಕ್ ಬ್ಯೂಟಿಫುಲ್ ಇನ್ ದೀಸ್ ನ್ಯೂ ಕ್ಲಾತ್ಸ್ ಅಂತ ಇದೆ. ಮೀಟ್ ಮೈ ಫ್ರೆಂಡ್ ರತನ್ ಅಂತ ಇದೆ. ಸೊ ಇದು ಯಾವೆಲ್ಲ ಮ್ಯಾಚ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ 61ನೇದು. ಸೊ ನೋಡು ಹೌ ಡು ಯು ಡೂ ಅನ್ನೋದೇನು ಅಂತಂತಂದ್ರೆ ಇದು ಗ್ರೀಟಿಂಗ್ ಆಗಿರುತ್ತೆ. ಸೊ ಅದೇ ರೀತಿ ಕುಡ್ ಯು ಪ್ಲೀಸ್ ಪಾಸ್ ಮಿ ದ ಬುಕ್ ಅಂತ ಇದೆಯಲ್ಲ, ಸೊ ಇದೇನು ಅಂತಂದ್ರೆ ಇದು ರಿಕ್ವೆಸ್ಟ್ ಆಗುತ್ತೆ. ಸೊ ಅದೇ ರೀತಿ ಯು ಲುಕ್ ಬ್ಯೂಟಿಫುಲ್ ಇನ್ ದೀಸ್ ನ್ಯೂ ಕ್ಲಾತ್ಸ್ ಅಂತ ಇದೆಯಲ್ಲ, ಸೊ ಇದೇನು ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ಅದೇ ರೀತಿ ಮೀಟ್ ಮೈ ಫ್ರೆಂಡ್ ರತನ್ ಅಂತ ಇದೆಯಲ್ಲ, ಸೊ ಇದು ಇಂಟ್ರೊಡಕ್ಷನ್ ಆಗುತ್ತೆ. ಸೊ ಅದಕ್ಕೆ ಇದ್ರ ಉತ್ತರ ಯಾವುದು ಅಂತಂದ್ರೆ 61ನೇದು 2. ಸೊ 62ನೇದು ಏನು ಅಂತಂತಂದ್ರೆ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ. ವೆನ್ ದ ಬುಲ್ ರ್ಯಾನ್ ಡ್ಯಾಶ್ ಮೀ ಐ ಜಂಪ್ಡ್ ಡ್ಯಾಶ್ ದ ಫೆನ್ಸ್ ಅಂತ ಇದೆ. ಸೊ ಏನು ಅಂತಂತಂದ್ರೆ 62ನೇ ಕ್ವಶನ್. ಸೊ ಇಲ್ಲಿ ನೋಡಿ ಏನು ಅಂತಂತಂದ್ರೆ ಐ ವೆನ್ ದ ಬುಲ್ ರ್ಯಾನ್ ಇನ್ ಮೀ ಅಂತಂದ್ರೆ ರ್ಯಾನ್ ಇನ್ ಮೀ ಅಂತ ಆಗುತ್ತೆ. ಸೊ ಇದು ನೆಕ್ಸ್ಟ್. ಆಮೇಲೆ ಐ ಜಂಪ್ಡ್ ನೆಕ್ಸ್ಟ್ ಟು ದ ಫೆನ್ಸ್. ಸೊ ಅದಕ್ಕೆ 62ನೇದು ಏನು ಅಂತಂತಂದ್ರೆ ಸಾರಿ 62 ವೆನ್ ದ ಬುಲ್ ರ್ಯಾನ್ ಅಂತ ಇದೆ, ಡ್ಯಾಶ್ ಮೀ ಅಂತ ಇದೆಲ್ಲ ಅಂತಂದ್ರೆ ವೆನ್ ಬುಲ್ ರ್ಯಾನ್ಸ್ ಟುವರ್ಡ್ಸ್ ಮೀ ಆಗುತ್ತೆ. ಸೊ ಅದೇ ರೀತಿ ಐ ಜಂಪ್ಡ್ ಓವರ್ ದ ಫೆನ್ಸ್. ಸೊ ಅದಕ್ಕೆ ಇದು ಸರಿಯಾದ ಉತ್ತರ. ಸೊ ಅದಕ್ಕೆ 62ನೇದು ಏನು ಅಂತಂದ್ರೆ 3ನೇ ಉತ್ತರ ಸರಿಯಾದ ಉತ್ತರ. ಸೊ 63ನೇ ಕ್ವಶನ್, ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ. ದಟ್ ಹ್ಯಾಸ್ ಟು ಬಿ ಡ್ಯಾಶ್ ಫಿಲ್ಮ್ ಐ ಹ್ಯಾವ್ ಸೀನ್ ಅಂತ ಇದೆ. ನೋಡಿ ಇದ್ರದ್ದೇನು ಅಂತಂತಂದ್ರೆ ದಟ್ ಹ್ಯಾಸ್ ಟು ಬಿ ಅಂತ ಇದೆ. ಡ್ಯಾಶ್ ಫಿಲ್ಮ್ ಐ ಹ್ಯಾವ್ ಸೀನ್ ಅಂತಂತಂದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಏನು ಅಂತಂತಂದ್ರೆ ಮೋಸ್ಟ್ ಇಂಟ್ರೆಸ್ಟಿಂಗ್, ದಟ್ ಹ್ಯಾಸ್ ಟು ಬಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಫಿಲ್ಮ್ ಐ ಹ್ಯಾವ್ ಸೀನ್ ಅಂತ. ಇದು ಸರಿಯಾದ ಉತ್ತರ. ಮ್ಯಾಚ್ ದ ಫಾಲೋಯಿಂಗ್ ಪ್ರಿಪೋಸಿಷನ್ಸ್ ವಿತ್ ದೇರ್ ಯೂಸೇಜ್ ಅಂತ ಇದೆ. ಅಲಾಂಗ್ ಇನ್ ಟು, ಇನ್, ಆಫ್ ಅಂತ ಇದೆ. ಸೊ 64ನೇ ಕ್ವಶನ್. ಸೊ ಇದನ್ನ ಗಮನಿಸಿ. 64ನೇ ಕ್ವಶನ್ ಏನು ಅಂತಂತಂದ್ರೆ ಮೊದಲೇದಾಗಿ ಅಲಾಂಗ್ ಅನ್ನೋದು ಏನು ಅಂತಂತಂದ್ರೆ ಮೂವ್ಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಿ ಇನ್, ಆನ್ ಟು ಅಂತ ಇದೆಯಲ್ಲ, ಇನ್ ಟು ಅಂತ ಏನಿದೆ ಅಲ್ಲ, ಸೊ ಇದೇನು ಅಂತಂದ್ರೆ ಡೈರೆಕ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ ಸಿ ಇನ್ ಅನ್ನೋದು ಏನಿದೆಯಲ್ಲ ಟೈಮ್ ಅಂತ ಸೂಚಿಸುತ್ತೆ. ಅದೇ ರೀತಿ ಆಫ್ ಅನ್ನೋದು ಏನು ಅಂತ ಇದೆಯಲ್ಲ ಸಪೋಸಿಷನ್ ಅಂತ ಸೂಚಿಸುತ್ತೆ. ಸೊ ಅದಕ್ಕೆ ಇದು 64ನೇದು ಏನು ಅಂತಂದ್ರೆ 2 ಸರಿಯಾದ ಉತ್ತರ. ಸೊ ಅದಕ್ಕೆ ನೆಕ್ಸ್ಟ್ 65ನೇ ಕ್ವಶನ್, ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ಹಿ ಕಟ್ ಮೈ ಹೇರ್ ಡ್ಯಾಶ್ ಟುಡೇ ದೆನ್ ಲಾಸ್ಟ್ ಟೈಮ್ ಅಂತ ಇದೆ. ಸೊ 65ನೇದು. ಸೊ ಏನು ಅಂತಂತಂದ್ರೆ ಮೋರ್ ಕ್ವಿಕ್ಲಿ, ಹಿ ಕಟ್ ಮೈ ಹೇರ್ ಮೋರ್ ಕ್ವಿಕ್ಲಿ ಟುಡೇ ದೆನ್ ಲಾಸ್ಟ್ ಟೈಮ್ ಅಂತ. ಸೊ ಫಂಕ್ಚುಯೇಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ವಿತ್ ಅಪ್ರೋಪ್ರಿಯೇಟ್ ಫಂಕ್ಚುಯೇಷನ್ಸ್ ಮಾರ್ಕ್ಸ್ ಅಂತ ಇದೆ. Bacon says reading makes a full man, writing an exact man, speaking a ready man ಅಂತ ಇದೆ. ಸೊ ಇದರ ಆನ್ಸರ್ ಏನು ಅಂತಂತಂದ್ರೆ 66ನೇದು. Bacon says reading makes us full man, writing an exact man, speaking ready man ಅಂತ. ಸೊ ಇದು ಸರಿಯಾದ ಉತ್ತರ. 66ನೇದು 3. ಸೊ 67ನೇ ಕ್ವಶನ್, ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇದೆ. ಡೆತ್ ಬಿ ನಾಟ್ ಪ್ರೌಡ್ ಅಂತ ಇದೆ. ಸೊ ಯಾವುದು ಇದು ಅಂತಂದ್ರೆ 67ನೇದು. ಸೊ ಪರ್ಸನಿಫಿಕೇಶನ್ ಇದು ಸರಿಯಾಗಿದೆ. ಇದೇನು ಅಂತಂದ್ರೆ ಈ ಸ್ಪೀಚ್ ಫಿಗರ್ ಆಫ್ ಸ್ಪೀಚ್ ಸರಿಯಾಗಿದೆ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ ದ ಲೆಟರ್ ಅನ್ ಈಸ್ ನಾಟ್ ಪ್ರಿಫಿಕ್ಸ್ ಅಂತ ಇದೆ. ಸೊ 68ನೇದು. ಸೊ ಯಾವುದು ಅಂತಂತಂದ್ರೆ ಅಂಡರ್. ಸೊ ಅನ್ಲಾಕಿಗೆ ಆಮೇಲೆ ಅನ್ಎಥಿಕಲ್ ಅಂಡು ಇದು ಪ್ರಿಫಿಕ್ಸ್ ಸರಿಯಾಗಿದೆ ಅಂತ. ಅಂಡರ್ ಅನ್ನೋದಕ್ಕೆ ಏನಿದೆ ನಾಟ್ ಪ್ರಿಫಿಕ್ಸ್ ಆಗುತ್ತೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ 69ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಟರ್ನೇಟಿವ್ಸ್ ಮೇಕ್ಸ್ ದ ಕರೆಕ್ಟ್ ಯೂಸ್ ಆಫ್ ಆರ್ಟಿಕಲ್ ಅಂತ ಇದೆ. ಸೊ 69ನೇ ಡೈರೆಕ್ಟ್ ಆಗಿ ನೋಡಿ. ಸೊ ಯಾವುದು ಅಂತಂದ್ರೆ ಮಹೇಶ್ ಸೆಲ್ಸ್ ಮಿಲ್ಕ್ 50 rupees a liter ಅಂತ ಇದೆಯಲ್ಲ, ಸೊ ಇದೇನು ಅಂತಂತಂದ್ರೆ ಸರಿಯಾಗಿರುವಂತ ಯೂಸೇಜ್ ಆಫ್ ಆರ್ಟಿಕಲ್ ಆಗಿದೆ. 70ನೇ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಆರ್ಟಿಕಲ್ ಅಂತ ಇದೆ. ಡ್ಯಾಶ್ ಥಿಂಗ್ ಅ ಬ್ಯೂಟಿಫುಲ್ ಈಸ್ ಜಾಯ್ ಫಾರ್ ಎವರ್ ಅಂತ ಇದೆ. 70ನೇದು ಏನು ಅಂತಂದ್ರೆ ಅ ಥಿಂಗ್ ಆಫ್ ಬ್ಯೂಟಿ, ಇಲ್ಲಿ ಏನೇ ಬರುತ್ತೆ. ಸೊ ಇಲ್ಲಿ ಏನೇ ಬರುತ್ತೆ. ಸೊ ಅದಕ್ಕೆ ಇದ್ರ ಉತ್ತರ ಏನು ಅಂತಂತಂದ್ರೆ 70ನೇದು 4 ಸರಿಯಾದ ಉತ್ತರ. ಸೊ 71ನೇ ಕ್ವಶನ್, ಇದು ಕಂಪ್ಯೂಟರ್ ರಿಲೇಟೆಡ್ ಇದೆ. ಫ್ಲಾಪ್ಸ್ ಅನ್ನೋ ವಿಸ್ತೃತ ರೂಪ ಅಂತ ಇದೆ ಫ್ಲಾಪ್ಸ್ ಅನ್ನೋದು. ಸೊ ಏನು ಅಂತಂತಂದ್ರೆ 71ನೇದು. ಸೊ ನೋಡಿ ಇಲ್ಲಿ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಫಾರ್ ಸೆಕೆಂಡ್ ಅಂತ ಇದೆಯಲ್ಲ, ಸೊ ಇದು ಸರಿಯಾದ ಉತ್ತರ ಫ್ಲಾಪ್ಸ್ ಅನ್ನೋದು. ಕೆಳಗಿನಗಳನ್ನು ಸಿಪಿಯುನ ಕಾರ್ಯಕ್ರಮಗಳ ಜೋಡಿಸಿ ಅಂತ ಇದೆ. ಸೊ ಮೊದಲೇದು ಏನ್ ಬರುತ್ತೆ. ಸೊ 72ನೇದು ಮೊದಲು ಫೆಚ್ ಆಗುತ್ತೆ, ಆಮೇಲೆ ಡಿಕೋಡ್ ಆಗುತ್ತೆ, ಆಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಸ್ಟೋರ್ ಆಗುತ್ತೆ. ಸೊ ಇದು ಸರಿಯಾದ ಉತ್ತರ. ಸೊ ಮೆಮೊರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ಗುರುತಿಸಿ ಅಂತ ಇದೆ.
ಸೊ ನೋಡಿ ರ್ಯಾಮ್ ಒಂದು ವೋಲ್ಟೈಲ್ ಮೆಮೊರಿ ಆಗಿರುತ್ತದೆ ಮತ್ತು ಪ್ರೊಸೆಸರ್ ಮೂಲಕ ನೇರವಾಗಿ ಸಂಪರ್ಕ ಮಾಡಬಹುದು ಅಂತ ಇದೆ. ರ್ಯಾಮ್ ನಾನ್ ವೋಲ್ಟೈಲ್ ಮೆಮೊರಿ ಆಗಿರುತ್ತದೆ ಮತ್ತು ಪ್ರೊಸೆಸರ್ ಮೂಲಕ ನೇರವಾಗಿ ಸಂಪರ್ಕ ಮಾಡುತ್ತದೆ. ರೋಮ್ ನಾನ್ ವೋಲ್ಟೈಲ್ ಮೆಮೊರಿ ಆಗಿರುತ್ತದೆ ಮತ್ತು ಪ್ರೊಸೆಸರ್ ಮೂಲಕ ನೇರವಾಗಿ ಸಂಪರ್ಕ ಮಾಡಲು ಸಾಧ್ಯವಿಲ್ಲ ಅಂತ ಇದೆ. ಸೊ 73ನೇದು. ಸೊ 73ನೇದು ಏನು ಅಂತಂದ್ರೆ ರ್ಯಾಮ್ ಏನಿದೆಯಲ್ಲ ಇದೊಂದು ವೋಲ್ಟೈಲ್ ಮೆಮೊರಿ ಆಗಿರುತ್ತೆ. ಇದು ಸರಿಯಾಗಿದೆ, ಪ್ರೊಸೆಸರ್ ಮೂಲಕ ನೇರವಾಗಿ ಕಾರ್ಯವನ್ನು ಮಾಡುತ್ತೆ. ಅದೇ ರೀತಿ ಏನು ಅಂತಂತಂದ್ರೆ ಬಿ ಏನಿದೆಯಲ್ಲ ರ್ಯಾಮ್ ನಾನ್ ವೋಲ್ಟೈಲ್ ಆಗಿರಲ್ಲ. ಸೊ ಇದು ತಪ್ಪು. ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ರೋಮ್ ಇದು ನಾನ್ ವೋಲ್ಟೈಲ್ ಮೆಮೊರಿ ಇದೆ, ಪ್ರೊಸೆಸರ್ ಮೂಲಕ ನೇರವಾಗಿ ಸಂಪರ್ಕ ಮಾಡಲು ಸಾಧ್ಯವಿಲ್ಲ. ಸೊ ಅದಕ್ಕೆ ಇದರ ಉತ್ತರ ಏನು ಅಂತಂದ್ರೆ 2 ಸರಿಯಾದ ಉತ್ತರ. 74ನೇ ಕ್ವಶನ್, ಗೂಗಲ್ ಡ್ರೈವ್ನ ಬಳಕೆದಾರರ ಪಾತ್ರಗಳ ಆಧಾರದ ಮೇಲೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಮತ್ತು ತಪ್ಪು ಎಂದು ಗುರುತಿಸಿ ಅಂತ ಇದೆ. ವ್ಯೂವರ್ ಪಾತ್ರವು ಫೈಲ್ಗಳು ಮತ್ತು ಫೋಲ್ಡರ್ಗಳ ಎಡಿಟ್, ಕಮೆಂಟ್ ಮತ್ತು ಶೇರ್ ಮಾಡಬಹುದು. ಅದೇ ರೀತಿ ಬಿ ಆಪ್ಷನ್ ಏನು ಅಂತಂದ್ರೆ ಎಡಿಟರ್ ಪಾತ್ರವು ಫೈಲ್ ಮಾಲೀಕರನ್ನು ಬದಲಾಯಿಸಲು ಅಥವಾ ಡಿಲೀಟ್ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಸೊ 74ನೇದು ಏನು ಅಂತಂತಂದ್ರೆ ಎ ಏನಿದೆಯಲ್ಲ ಸೊ ಇದು ತಪ್ಪಾಗಿದೆ. ವ್ಯೂವರ್ ಪಾತ್ರ ಫೈಲ್ ಎಡಿಟ್, ಅದು ಕಮೆಂಟ್ ಮತ್ತು ಶೇರ್ ಮಾಡಬಹುದು ಅಂತ ಇದೆ. ಸೊ ಮಾಡಕ್ ಬರಲ್ಲ. ಸೊ ಅದೇ ರೀತಿ ಏನು ಅಂತ ಎಡಿಟರ್ ಪಾತ್ರ ಫೈಲ್ ಮಾಲೀಕರನ್ನು ಬದಲಾಯಿಸಲು ಮತ್ತು ಡಿಲೀಟ್ ಮಾಡಲು ಸಾಧ್ಯವಿಲ್ಲ. ಸೊ ಇದೇನು ಅಂತಂದ್ರೆ ಸರಿಯಾಗಿದೆ. ಬಿ ಎ ತಪ್ಪು, ಬಿ ಸರಿ ಉತ್ತರ. ಸೊ 75ನೇ ಕ್ವಶನ್. ಸೊ ಇದು ಇಂಗ್ಲಿಷ್ ಅಲ್ಲಿ ನೋಡ್ತಾ ಹೋಗಿ, ಇಂಗ್ಲಿಷ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫ್ಲಾಪ್ ಅನ್ನೋದು ಏನಂದ್ರೆ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಫಾರ್ ಸೆಕೆಂಡ್ ಅಂತ. ಸೊ ಅದರಿಂದ CPU ಯಾವ ರೀತಿ ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್ ಸ್ಟೋರ್ ಆಗಿರುತ್ತೆ. ಆಮೇಲೆ ರ್ಯಾಮ್ ಇಸ್ ವೋಲ್ಟೈಲ್ ಮೆಮೊರಿ, ಅದೇ ರೀತಿ ಇದು ನಾನ್ ವೋಲ್ಟೈಲ್ ಮೆಮೊರಿ ಪ್ರೊಸೆಸರ್. ಸೊ ಅದಕ್ಕೆ ಇದೇನು ಎ ಟ್ರೂ, ಬಿ ಫಾಲ್ಸ್ ಮತ್ತೆ ಸಿ ಟ್ರೂ ಆಗಿರುತ್ತೆ. ವ್ಯೂವರ್ಸ್ ಕ್ಯಾನ್ ಎಡಿಟ್, ಕಮೆಂಟ್, ಶೇರ್ ಅಂಡ್ ಫಿಲ್ಟರ್ಸ್ ಇದೆ ಇದು ರಾಂಗ್. ಸೊ ಇದು ಸರಿಯಾದ ಉತ್ತರ. ಸೊ ಅದಕ್ಕೆ 74ನೇದು 3 ಸರಿಯಾದ ಉತ್ತರ. ಸೊ 75ನೇ ಕ್ವಶನ್, ಹೊಂದಿಸಿ ಬರೆಯಿರಿ ಅಂತ ಇದೆ. ಸೊ 75 ನೋಡಿ. ಸೊ ಹೊಂದಿಸಿ ಬರೆಯಿರಿ ಅಂತಂದ್ರೆ ಇದರಲ್ಲಿ ಯಾವುದು ಅಂತಂದ್ರೆ 75ನೇ ಕ್ವಶನ್ ಎ ಅನ್ನೋದೇನಿದೆ ಅಲ್ಲ ಇದು ಸೊ ಎಂಟಿಟಿ ಅಂತ ಬರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಬಿ ಸೊ ಏನಂತ ರಿಲೇಶನ್ಶಿಪ್. ಸೊ ಅದೇ ರೀತಿ ಸಿ ಅನ್ನೋದೇನು ಅಂತಂದ್ರೆ ಕೀ ಅಟ್ರಿಬ್ಯೂಟ್ ಅಂತ ಬರುತ್ತೆ. ಎ ಅನ್ನೋದು ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ ಅಂತ. ಸೊ ಅದಕ್ಕೆ ಇದು ಏನು ಅಂತ 75ನೇದು 3 ಸರಿಯಾದ ಉತ್ತರ. ಸೊ 76ನೇ ಕ್ವಶನ್, ಕೆಳಗಿನ ಲಾಜಿಕ್ ಗೇಟ್ ಯಾವ ಆಪರೇಷನ್ ಗಳನ್ನು ಮಾಡುತ್ತದೆ ಅಂತ ಗುರುತಿಸಿ ಅಂತ ಇದೆ. ಸೊ ಇಲ್ಲಿ ಏನು ಅಂತಂದ್ರೆ ಜಾರ್ ಗೇಟ್ ಬಗ್ಗೆ ಬಂದಿದೆ, ಇದು ಎಕ್ಸಾರ್ ಗೇಟ್ ಅಂತ ಬರುತ್ತೆ. ಸೊ 76ನೇದು. ಸೊ 76 ಯಾವುದು ಅಂತಂದ್ರೆ 2. ಸೊ ಇದು ಎ ಮತ್ತು ಬಿ ಏನಿದೆಯಲ್ಲ 2 ಗೇಟ್ ಇದಾವೆ. ಸೊ ಇಲ್ಲಿ ಬಂದಾಗ ಇಲ್ಲಿ ಇದು ಬರುತ್ತೆ. ಸೊ ಅದು A+B ಜೋಡಿದಾಗ A+B ಕೂಡಿದಾಗ ಎಕ್ಸ್ ಆರ್ ಗೇಟ್ ಅಂತ ಇದೆ. ಸೊ ಜಾರ್ ಗೇಟ್ ಅನ್ನೋದು ಇದು ಸರಿಯಾದ ಉತ್ತರ. ಎಕ್ಸೋ ಆರ್ ಗೇಟ್ ಅನ್ನೋದು. ಸೊ ಆ್ಯಂಡ್ ಗೇಟ್, ನಾಟ್ ಗೇಟ್ ಇವೆಲ್ಲ ಬರಲ್ಲ, ಆರ್ ಗೇಟ್ ಅಂತ ಬರಲ್ಲ. ಸೊ ಇಲ್ಲಿ ಎ ಬಿ 2 ಕೂಡಿದಾವಲ್ಲ. ಸೊ ಅದಕ್ಕೆ ಇದೇನು ಅಂತಂದ್ರೆ 2 ಸೇರಿಸಿದ್ರೆ ಜಾರ್ ಗೇಟ್ ಅಂದ್ರೆ ಎಕ್ಸಾರ್ ಗೇಟ್ ಅಂತ ಬರುತ್ತೆ. ಸೊ 77ನೇ ಕ್ವಶನ್, ಕೆಳಗಿನ ಹೇಳಿಕೆಗಳು ಲಾಜಿಕ್ ಗೇಟ್ಗಳಿಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾಗಿದೆ ಅಂತ ಇದೆ. ಸೊ 77ನೇದು. ಸೊ ನೋಡಿ ಏನು ಅಂತಂತಂದ್ರೆ ಆ್ಯಂಡ್ ಗೇಟ್ ಅನ್ನು ಅಂಕಗಣಿತದಲ್ಲಿ ಗುಣಾಂಕಗಳು ಹೌದು, ಇದು ಸರಿಯಾಗಿದೆ. ಆ್ಯಂಡ್ ನಾನ್ ಗೇಟ್ಗಳನ್ನು ಅಂಕಗಣಿತಗಳು ಗುಣ, ಇದು ತಪ್ಪು. ನ್ಯಾಂಡ್ ಗೇಟ್ಗಳು ಕ್ರಾಸ್ ಆಗಲ್ಲ. ಸೊ ಆರ್ ಗೇಟ್ ಅನ್ನು ಅಂಕಗಣಿತ ಸಂಕಲನ ಹೌದು, ಇದು ಕೂಡ ಸರಿಯಾಗಿದೆ. ನಾರ್ ಗೇಟ್ ಅನ್ನು ಅಂಕಗಣಿತ ಸಂಕಲನ ಕ್ರಿಯೆ, ಇದು ಕೂಡ ರಾಂಗ್. ಸೊ ಅದಕ್ಕೆ ಇದರ ಆಪ್ಷನ್ ಏನು ಅಂತ 2 ಸರಿಯಾದ ಉತ್ತರ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ 75ನೇದು. ಸೊ ಇಂಗ್ಲಿಷ್ ಅಲ್ಲಿ ನೋಡ್ತಾ ಹೋದ್ರೆ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ 78ನೇ ಕ್ವಶನ್, ಈ ಕೆಳಗಿನ ಯಾವ ಹೇಳಿಕೆಗಳನ್ನು ಇನ್ಕಾಗ್ನಿಯೋಟ್ ಮೋಡ್ ವೈಶಿಷ್ಟ್ಯಗಳನ್ನು ಸರಿಯಾಗಿ ವಿವರಿಸುತ್ತದೆ ಅಂತ. ಇನ್ಕಾಗ್ನಿಯೋ ಮೋಡ್ ಅಂತ ನಿಮ್ ಗೂಗಲ್ ಕ್ರೋಮ್ ಅಲ್ಲಿ ಇರುತ್ತೆ. ಸೊ ನೀವು ಚೆಕ್ ಮಾಡ್ಕೋಬಹುದು. ಸೊ ಅದಕ್ಕೆ ಏನ್ ಮಾಡುತ್ತೆ ಅಂತ ಹೇಳಿದಾರೆ ಅವರು. ಸೊ ಏನು ಅಂತಂದ್ರೆ ಬ್ರೌಸಿಂಗ್ ಹಿಸ್ಟನ್ನು ರೆಕಾರ್ಡ್ ಮಾಡೋದಿಲ್ಲ. ಹೌದು. ಸೊ ಒಂದೇ ಸಾಲಿನಲ್ಲಿ ಬಹು ಲಾಗಿನ್ ಗಳನ್ನು ಅನುಮತಿಸುತ್ತದೆ ಅಂತ ಇದೆ. ಸೊ ಇದು ಕೂಡ ಏನು ಅಂತಂತಂದ್ರೆ ಇದು ಲಾಗಿನ್ ಗಳನ್ನು ಮಾಡಕ್ಕಾಗಲ್ಲ. ಸೊ ಅದೇ ರೀತಿ ಏನು ಅಂತಂತಂದ್ರೆ ವೈರಸ್ ಸುರಕ್ಷಿತವಾಗಿರುತ್ತದೆ ಅಂತ ಇದೆಲ್ಲ. ಸೊ ಇದು ಕೂಡ ರಾಂಗ್. ಆಮೇಲೆ IP ವಿಳಾಸವನ್ನು ಮರೆ ಮಾಚುತ್ತದೆ ಅಂತ ಇದೆ. ಸೊ ಇದು ಕೂಡ ರಾಂಗ್. IP ಅಡ್ರೆಸ್ ಅನ್ನ ತೋರಿಸುತ್ತೆ. ಇದು ಒಂದೇ ಸಾಲಿನಲ್ಲಿ ಏನು ಅಂತಂತಂದ್ರೆ ನೀವು ಏನ್ ಮಾಡಬಹುದು ಅಂತಂತಂದ್ರೆ ಬೇರೆ ಬೇರೆ ಟ್ಯಾಬ್ ಗಳನ್ನ ಓಪನ್ ಮಾಡ್ಕೋಬಹುದು ಇನ್ಕಾಗ್ನಿಟ್ ಅಲ್ಲಿ. ಸೊ 1 ಮತ್ತು ಏನು 2 ಏನು ಎ ಮತ್ತು ಬಿ ಏನದಲ್ಲ ಸರಿಯಾಗಿವೆ. ಸೊ ಅದಕ್ಕೆ 78ನೇ ಕ್ವಶನ್ ಉತ್ತರ ಏನು ಅಂತಂದ್ರೆ 3 ಸರಿಯಾದ ಉತ್ತರ. ಸೊ 79ನೇ ಕ್ವಶನ್, ಕೆಳಗಿನ ಪದಗಳಿಗೆ ಅನುಗುಣವಾಗಿ ಹೊಂದಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಅಂತ ಏನು ಅಂತಂದ್ರೆ ಟ್ವಿಸ್ಟೆಡ್ ಫೇರ್ ವೈರ್ ಅಂತ ಇದೆ, ಸ್ಯಾಟಲೈಟ್ ಕಮ್ಯುನಿಕೇಶನ್ ಅಂತ ಇದ್ರೆ, ಕೋ ಎಕ್ಸಿಯಲ್ ಕೇಬಲ್ ಅಂತ ಇದೆ, ಮೈಕ್ರೋವೇವ್ ಸಿಸ್ಟಮ್ ಅಂತ ಇದೆ. ಸೊ 79ನೇದು. ಸೊ ನೋಡ್ತಾ ಹೋಗಿ ಏನು ಅಂತಂದ್ರೆ ಮೊದಲನೇದಾಗಿ ಇದ್ರಾಗ ನಿಮ್ಗೆ ಈಸಿ ಆಗಿರೋದನ್ನ ಗಮನಿಸಿ. ಸೊ ಮೈಕ್ರೋವೇವ್ ಸಿಸ್ಟಮ್ ಅಂತ ಏನಿದೆ ಅಲ್ಲ, ಸೊ ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ, ಇದು ಸಿಗ್ನಲ್ಸ್ ಮೈಕ್ರೋವೇವ್ ಸಿಗ್ನಲ್ ಏನಂತಂದ್ರೆ ಮೈಕ್ರೋವೇವ್ ಸಿಗ್ನಲ್ಸ್ ಆಗಿರುತ್ತೆ. ಅಂದ್ರೆ ಇದು ಹೆಚ್ಚಿನ ಫ್ರೀಕ್ವೆನ್ಸಿ ರೇಡಿಯೋ ಸಿಗ್ನಲ್ಗಳನ್ನು ಬಳಸುತ್ತದೆ. ಕರೆಕ್ಟಾ? ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ನೆಕ್ಸ್ಟ್ ಇವಾಗ ನೋಡಿ ಕೋ ಎಕ್ಸಿಯಲ್ ಕೇಬಲ್ಸ್ ಅಂದ್ರೆ ಸೆಟಲೈಟ್ ಬಿ ನೋಡ್ಕೊಂಬಿಡಿ. ಸೆಟಲೈಟ್ ಏನು ಅಂತಂದ್ರೆ ಎಲ್ಲಿ ಸೆಟಲೈಟ್ ಕಮ್ಯುನಿಕೇಶನ್ಸ್ ಎಲ್ಲಿ ಅಂತಂದ್ರೆ ಇದು ಮೈಕ್ರೋವೇವ್ ರಿಲೇ ಸ್ಟೇಷನ್ ಗಳಿಗೆ ಬಳಸುತ್ತೇವೆ. ಹೌದು. ಸೊ ಇದೇನು ಸರಿಯಾಗಿದೆ. ಸೊ ಇದಕ್ಕಿದೆ. ಸೊ ಅದೇ ರೀತಿ ಕೋ ಎಕ್ಸಿಯಲ್ ಕೇಬಲ್ಸ್ ಎಲ್ಲಿ ಇದು ಸೆಂಟ್ರಲ್ ಕಾಪರ್ ವೈರ್ ಒಳಗೊಂಡಿರ್ತದೆ. ಕೋ ಎಕ್ಸಿಬಲ್ ಕೇಬಲ್ ನೀವು ರಗಡ ಕಡೆ ನೋಡಿರ್ತೀರ. ಸಪೋಸ್ ನೀವು ಟಿವಿ ಕೇಬಲ್ಸ್ ಅಲ್ಲೆಲ್ಲ ನೋಡಿರ್ತೀರ. ಸೊ ಅದಕ್ಕೆ ನೆಕ್ಸ್ಟ್ ಏನು ಅಂತಂದ್ರೆ ಟ್ವಿಸ್ಟೆಡ್ ಫೇರ್ ವೈರ್ ಅಂತ ಇದೆಲ್ಲ, ಇದು ಈ ಟ್ವಿಸ್ಟ್ ಅನ್ನೋದಕ್ಕೆ 2 ಬಂಚ್ ಮತ್ತು ತೆಳುವಾದ ತಾಮ್ರದ ತಂತಿಗಳು. ಸೊ ಅದಕ್ಕೆ ಇದರ 79ನೇ ಆನ್ಸರ್ ಏನು 3 ಸರಿಯಾದ ಉತ್ತರ. ಸೊ 80ನೇದು ಕ್ವಶನ್ ಏನು, ಈ ಕೆಳಗಿನ ವಿವಿಧ ಟ್ರಾನ್ಸ್ಮಿಷನ್ ಮೀಡಿಯಾಗಳನ್ನು ಅವುಗಳ ವೇಗಕ್ಕೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಕೋ ಎಕ್ಸಿಯಲ್ ಕೇಬಲ್, ರೇಡಿಯೋ ವೇವ್ಸ್ ಅಂದ್ರೆ ಅನ್ಸಿಲ್ಡೆಡ್ ಟ್ವಿಸ್ಟೆಡ್ ಫೇರ್ ಅಂತ ಇದೆ, ಫೈಬರ್ ಆಪ್ಟಿಕಲ್ ಕೇಬಲ್ ಅಂತ ಇದೆ. ಸೊ ಇದರ ಸ್ಪೀಡ್ ಅನುಗುಣವಾಗಿ ಕಡಿಮೆಯಿಂದ ಜಾಸ್ತಿ ಏರಿಕೆ ಕ್ರಮದಲ್ಲಿ ಬರೀಬೇಕು. ಸೊ ಮೊದಲನೇದಾಗಿ ಏನ್ ಬರುತ್ತೆ ಅಂತಂದ್ರೆ 80ನೇದು ಅನ್ಸಿಲ್ಡೆಡ್ ಟ್ವಿಸ್ಟೆಡ್ ಫೇರ್ ಅಂತ ಬರುತ್ತೆ. ಆಮೇಲೆ ಕೋ ಎಕ್ಸಿಯಲ್ ಕೇಬಲ್ ಬರುತ್ತೆ.
ಆಮೇಲೆ ನೆಕ್ಸ್ಟ್ ಏನು ಅಂತಂತಂದ್ರೆ ರೇಡಿಯೋ ವೇವ್ಸ್ ಅಂತ ಬರುತ್ತೆ. ಆಮೇಲೆ ಫೈಬರ್ ಆಪ್ಟಿಕಲ್ಸ್ ತುಂಬಾ ಸ್ಪೀಡ್ ಆಗಿ ಇದು ಮಾಡುತ್ತೆ. ಸೊ 80ನೇ ಕ್ವಶನ್ ಉತ್ತರ ಏನು ಅಂತಂದ್ರೆ 4 ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಏನು ಅಂತಂತಂದ್ರೆ ನೆಕ್ಸ್ಟ್ ಕ್ವಶನ್. ಸೊ ಇದರದು 81ನೇ ಕ್ವಶನ್. ಕಂಪ್ಯೂಟರ್ ವೃತ್ತಿಪರರು ಬೈನರಿಗಾಗಿ ಯಾವ ಎರಡು ಸಂಖ್ಯಾ ವ್ಯವಸ್ಥೆಗಳನ್ನು ಶಾರ್ಟ್ಕಟ್ ಸಂಕೇತಗಳಾಗಿ ಹೆಚ್ಚಾಗಿ ಬಳಸುತ್ತಾರೆ ಅಂತ ಇದೆ. ಆಕ್ಟಲ್, ಡೆಸಿಮಲ್, ಹೆಕ್ಸಾಡೆಸಿಮಲ್ ಅಂತ ಇದೆ. ಸೊ 81ನೇದು ಏನು ಅಂತಂತಂದ್ರೆ ಆಕ್ಟಲ್ ಅಂದ್ರೆ ಬೈನರಿ ಅಂತ ಬಂದ್ರೆ ಅಂತ ತಿಳ್ಕೊಳ್ಳಿ, ಆಕ್ಟಲ್ ಮತ್ತೆ ಹೆಕ್ಸಾಡೆಸಿಮಲ್ ಅನ್ನೋದು ಶಾರ್ಟ್ಕಟ್ ಕೀಗಳ ಸಂಕೇತಗಳಾಗಿ ಯೂಸ್ ಮಾಡ್ತಾರೆ. ಸೊ 82ನೇ ಕ್ವಶನ್. ಸಾಫ್ಟ್ವೇರ್ ಇಂಜಿನಿಯರಿಂಗ್ ನಲ್ಲಿ ಸಿಸ್ಟಮ್ನ ಅವಶ್ಯಕತೆಗಳನ್ನು ಮತ್ತು ಅದರ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಇದೆ. ಸಾಫ್ಟ್ವೇರ್ ಏನ್ ಮಾಡ್ತಾರೆ ಅಂತಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಸಿಸ್ಟಮ್ ಮತ್ತು ಅದರ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವ ಪ್ರತಿಕ್ರಿಯೆಗೆ ಏನಂತಾರ ಅಂತಂತಂದ್ರೆ 82ನೇದು ಸಿಸ್ಟಮ್ ಅನಾಲೈಸಿಸ್ ಅಂತ ಕರೀತಾರೆ. ಯಾವ ಕಮಾಂಡ್ ಅಥವಾ ಫೈಲ್ ಪರ್ಮಿಷನ್ ಬದಲಾವಣೆ ಮಾಡಲು ಬಳಸುತ್ತಾರೆ ಅಂತ ಇದೆ. ಸೊ ಇದರಲ್ಲಿ ಯಾವುದು ಅಂತ ಕೇಳಿದಾರೆ ಅವರು. ಸೊ ಇಲ್ಲೇನಿದೆ ಅಂತ ಅಟ್ರಿಬ್ ಅನ್ನೋದು ಫೈಲ್ ಕಮಾಂಡ್ ಮತ್ತು ಪರ್ಮಿಷನ್ಸ್ ಅನ್ನ ಬದಲಾವಣೆ ಮಾಡಲು ಅಟ್ರಿಬ್ ಅನ್ನೋದನ್ನ ಕಮಾಂಡ್ ಅನ್ನ ಯೂಸ್ ಮಾಡ್ತಾರೆ. ಹೊಂದಿಸಿ ಬರೆ ಅಂತ ಇದೆ. 84ನೇ ಕ್ವಶನ್. ಟ್ರೋಜನ್, ಸ್ಪೈವೇರ್, ರೆಸಿಡೆಂಟ್ ವೈರಸ್, ಪಾಲಿಮಾರ್ಫಿಕ್ ವೈರಸ್ ಅಂತ ಇದೆ. ಸೊ ಇದರಲ್ಲಿ ನೋಡಿ ಟ್ರೋಜನ್ ಅನ್ನೋದು ಏನು ಅಂತಂತಂದ್ರೆ 84ನೇದು ಇದು ಏನು ಅಂತಂದ್ರೆ ಇದೊಂದು ಬೀಸ್ಟ್ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ಏನು ಅಂತಂತಂದ್ರೆ 80 ಸೊ ಏನು ಅಂತಂದ್ರೆ ನೆಕ್ಸ್ಟ್ನೇದು ಸ್ಪೈವೇರ್ ಅಂತ ಇದೆಯಲ್ಲ, ಇದೊಂದು ಜಾಂಗೋ. ಅದೇ ರೀತಿ ನೆಕ್ಸ್ಟ್ ರೆಸಿಡೆಂಟ್ ವೈರಸ್ ಅನ್ನೋದು ಏನಿದೆಯಲ್ಲ, ಸೊ ಇದು ಏನು ಅಂತಂದ್ರೆ ರಾಂಡೆಕ್ಸ್. ಸೊ ಆಮೇಲೆ ಪಾಲಿಮಾರ್ಫಿಕ್ ಅನ್ನೋದು ಏನು ಅಂತ ಇದೆಯಲ್ಲ, ಎಲ್ಕಾರ್ನ್ ಅಂತ. ಸೊ ಇದಕ್ಕೆ ಏನು ಅಂತಂತಂದ್ರೆ ಇದು 84 ಸರಿಯಾದ ಉತ್ತರ. ಸೊ 85ನೇ ಕ್ವಶನ್. ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಸೆಕ್ಷನ್ 66ರ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇದೆ. ಸೊ ಸೆಕ್ಷನ್ 2000 ಸೆಕ್ಷನ್ ಅಂದ್ರೆ 2000ರಲ್ಲಿ ಸೆಕ್ಷನ್ 66ನ ಯಾವುದಕ್ಕೆ ಸಂಬಂಧಿಸಿದೆ ಅಂತಂತಂದ್ರೆ 85ನೇದು ಹ್ಯಾಕಿಂಗ್ ಅಂತ ಏನಿದೆಯಲ್ಲ, ಸೊ ಇದಕ್ಕೆ ಸಂಬಂಧಿಸಿದೆ. ಆಮೇಲೆ ಕಂಪೈಲರ್ ಅಥವಾ ಅಸೆಂಬ್ಲರ್ ಹೊರಬರುವ ಆಬ್ಜೆಕ್ಟ್ ಪ್ರೋಗ್ರಾಮ್ ಅನ್ನು ತೆಗೆದುಕೊಂಡು ಸದರಿ ಪ್ರೋಗ್ರಾಮ್ಗಳನ್ನು ಎಕ್ಸಿಕ್ಯೂಷನ್ಗೆ ತಯಾರು ಮಾಡುವ ಸಿಸ್ಟಮ್ ಸಾಫ್ಟ್ವೇರ್ ಅನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಇದೆ. ಸೊ 86ನೇದು ಲೋಡರ್ ಅಂತ ಕರೀತಾರೆ. ಸಿಸ್ಟಮ್ ಸಾಫ್ಟ್ವೇರ್ ಏನಂತ ಕರೀತಾರೆ ಅಂತಂದ್ರೆ ಕಂಪೈಲರ್ ಮತ್ತು ಅಸೆಂಬ್ಲರ್ ಹೊರಬರುವ ಆಬ್ಜೆಕ್ಟ್ ಪ್ರೋಗ್ರಾಮ್ ಅನ್ನ ಲೋಡರ್ ಅಂದ್ರೆ ಎಕ್ಸಿಕ್ಯೂಷನ್ ತಯಾರು ಮಾಡುವ ಸಿಸ್ಟಮ್ ಸಾಫ್ಟ್ವೇರ್ ಯಾವುದು, ಲೋಡರ್. ಸೊ 87ನೇ ಫ್ರಾಕ್ಸಿ ಸರ್ವರ್ ಕುರಿತಾಗಿ ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ತಿಳಿಸಿ ಅಂತ ಇದೆ. ಸೊ ಮೊದಲನೇದಾಗಿ ನೋಡಿ, ಸೊ ಇದರಲ್ಲಿ ಹೇಳ್ಬಿಡ್ತೇನೆ. ಸೊ 87ನೇದು. ಸೊ ಮೊದಲನೇದು ಪ್ರಾಕ್ಸಿ ಸರ್ವರ್ ಕ್ಲೈಂಟ್ IP ವಿಳಾಸವನ್ನು ಬಾಹ್ಯ ಸರ್ವರ್ ಇಂದ ಹೌದು ಸರಿಯಾಗಿದೆ. ಸೊ ಅದೇ ರೀತಿ ಪ್ರಾಕ್ಸಿ ಸರ್ವರ್ ಸಂಪೂರ್ಣ ನೆಟ್ವರ್ಕ್ ಭದ್ರತೆ ರಾಂಗ್. ಸೊ ಅದೇ ರೀತಿ ಪ್ರಾಕ್ಸಿ ಸರ್ವರ್ ಏನಿದೆಯಲ್ಲ VPN ಗಳ ಎರಡು ಒಂದೇ ಆಗಿವೆ. ಸೊ ಇದು ಕೂಡ ರಾಂಗ್. ಫ್ರಾಕ್ಸಿ ಸರ್ವರ್ ಕ್ಯಾಶಿಂಗ್ ಮೂಲಕ ಕಾರ್ಯಕ್ಷಮತೆಯನ್ನು ಇದು ಸರಿ. ಸೊ ಅದಕ್ಕೆ ಇದರದ್ದು ಏನು ಅಂತಂದ್ರೆ ಬಿ ಸರಿಯಾದ ಉತ್ತರ. 87ನೇ ಕ್ವಶನ್. ಸೊ 88ನೇ ಕ್ವಶನ್. ಸೊ 88ನೇ ಕ್ವಶನ್ ಏನು ಅಂತಂತಂದ್ರೆ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಅಂತ ಇದೆ. ಸೊ 88ನೇ ಕ್ವಶನ್. TCP, SSH ಆಮೇಲೆ FTP, ಟೆಲಿನೆಟ್ ಅಂತ ಇದೆ. ಸೊ 88ನೇ ಕ್ವಶನ್. ಸೊ ನೋಡ್ತಾ ಹೋಗಿ ಮೊದಲೇದೇನು ಅಂತಂದ್ರೆ TCP ಅನ್ನೋದು, ಆಮೇಲೆ ಟೆಲಿನೆಟ್ ಅಂತ ಮೊದಲೇ ನೋಡ್ಕೊಳ್ಳಿ. ಟೆಲಿನೆಟ್ ಅಂತಂದ್ರೆ ರಿಮೋಟ್ ಸಿಸ್ಟಮ್ ಲಾಗಿನ್ ಗಳನ್ನು ಹೊಂದಿರೋ ಜನರು ಬಳಸುವ ಪ್ರೋಟೋಕಾಲ್ ಇದು. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದ್ರೆ ಈಗ ನೆಕ್ಸ್ಟ್ FTP ಅಂತ ಇದೆಲ್ಲ ಮೂರನೇದು. ಇದು ಯಾವ್ದಾಗುತ್ತೆ ಅಂತಂದ್ರೆ ಸೊ ಏನು ಅಂತಂದ್ರೆ FTP ಅಂತಂದ್ರೆ ಮೂರನೇದು. ಸೊ ಇದು ಏನು ಅಂತಂದ್ರೆ FTP ಅಂತ ಇದೆಯಲ್ಲ, ಇದು ಬಿ ಆಗುತ್ತೆ. ಫೈಲ್ಗಳನ್ನು ಒಂದೇ ಹೋಸ್ಟ್ ನಿಂದ ಇನ್ನೊಂದು ಹೋಸ್ಟ್ಗೆ ವರ್ಗಾಯಿಸಲು ಬಳಸುವ ಪ್ರೋಟೋಕಾಲ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಅಂತಂದ್ರೆ SSH ಅನ್ನೋದು 88ನೇದು. ಸೊ SSH ಅನ್ನೋದು ಏನು ಅಂತಂತಂದ್ರೆ ಡಿ ಆಗುತ್ತೆ. ಅಂತಂದ್ರೆ ಅಸುರಕ್ಷಿತ ನೆಟ್ವರ್ಕ್ಗಳಿಗೆ ಎರಡು ಹೋಸ್ಟ್ಗಳ ನಡುವೆ ಸುರಕ್ಷಿತ ಎನ್ಕ್ರಿಪ್ಟೆಡ್ ಸಂಪರ್ಕವನ್ನು ಒದಗಿಸುವುದು. TCP ಅನ್ನೋದು ಏನು ಅಂತಂತಂದ್ರೆ ನೆಟ್ವರ್ಕ್ಗಳ ಮೂಲಕ ಡೇಟಾ ಮತ್ತು ಸಂದೇಶವನ್ನು ತಲುಪಿಸಲು ಬಳಸುವ ಸ್ಟ್ಯಾಂಡರ್ಡ್ ಕಮ್ಯುನಿಕೇಶನ್. ಸೊ ಅದಕ್ಕೆ ಇದರ 88ನೇದು 2 ಸರಿಯಾದ ಉತ್ತರ. ಸೊ 89 ಯಾವ ಚಿಹ್ನೆಯನ್ನು ಗೂಗಲ್ ಶೀಟ್ ಫಾರ್ಮುಲಾದಲ್ಲಿ ಅಬ್ಸಲ್ಯೂಟ್ ರೆಫರೆನ್ಸ್ ಗಾಗಿ ಬಳಸಲಾಗುತ್ತದೆ ಅಂತ ಇದೆ. ಸೊ ಡಾಲರ್ ಅನ್ನೋದು ಏನಿದೆಯಲ್ಲ, ಸೊ ಇದನ್ನ ಅಬ್ಸಲ್ಯೂಟ್ ರೆಫರೆನ್ಸ್ ಗಾಗಿ ಬಳಸಲಾಗುತ್ತದೆ. ಸೊ 90ನೇ ಕ್ವಶನ್. ಮೂಲ್ ಪ್ಲೇನ್ ಟೆಕ್ಸ್ಟ್ ಅನ್ನು ಉತ್ಪಾದಿಸಲು ಡಿಸ್ಕ್ರಿಪ್ಷನ್ ಅಲ್ಗಾರಿದಮ್ ಡ್ಯಾಶ್ ಮತ್ತು ಡ್ಯಾಶ್ ಅನ್ನು ಸ್ವೀಕರಿಸುತ್ತದೆ ಅಂತ ಇದೆ. ಸೊ 90ನೇದು ಏನು ಅಂತಂದ್ರೆ ಸೈಫರ್ ಟೆಕ್ಸ್ಟ್ ಅಂಡ್ ಮ್ಯಾಚಿಂಗ್ ಅಂತ ಇದೆಯಲ್ಲ, ಸೊ ಇದು ಮಾಡುತ್ತಿದೆ. ಮೂಲ ಪ್ಲೇನ್ ಮತ್ತು ಟೆಕ್ಸ್ಟ್ ಏನಾರಲ್ಲ ಡಿಸ್ಕ್ರಿಪ್ಷನ್ ಅಲ್ಗಾರಿದಮ್ ಡ್ಯಾಶ್ ಅನ್ನು ಸ್ವೀಕರಿಸಿದ ಸೈಫರ್ ಟೆಕ್ಸ್ಟ್ ಮತ್ತು ಅಂಡ್ ಮ್ಯಾಚಿಂಗ್ ಕೀಗಳನ್ನ ಬಳಸುತ್ತದೆ. ಸೊ 91ನೇ ಕ್ವಶನ್. ಸೊ ಈ ಕೆಳಗಿನ ಕಂಪ್ಯೂಟರ್ ಜನರೇಷನ್ ಪಟ್ಟಿ 1 ಮತ್ತು ಪಟ್ಟಿ 2ಗಳಲ್ಲಿ ಹೊಂದಿಸಿ ಬರೆಯಿರಿ ಅಂತ ಇದೆ. ಮೊದಲೇದು ಮ್ಯಾಗ್ನೆಟ್, ಅದರದ್ದು 1, 2, 3 ಅಂತ ಕೊಟ್ಟಿದ್ದಾರೆ ಅವರು ಕಂಪ್ಯೂಟರ್ ಜನರೇಷನ್ 1, 2, 3, 4 ಅಂತ. ಸೊ 91ನೇದು. ಸೊ ಏನು ಅಂತಂತಂದ್ರೆ ನೋಡಿ, ಮೊದಲೇದು 1ನೇ ಜನರೇಷನ್ ಏನು ಅಂತಂತಂದ್ರೆ ಮ್ಯಾಗ್ನೆಟಿಕ್ ಡ್ರಮ್ ಅಂಡ್ ಮ್ಯಾಗ್ನೆಟಿಕ್ ಟೇಪ್ ಅಂತ ಇದೆ. ಸೊ 2ನೇದು ಜನರೇಷನ್ 2 ಯಾವುದು ಅಂತಂದ್ರೆ ಮ್ಯಾಗ್ನೆಟಿಕ್ ಕೋರ್ ಇದ್ರದ್ದು. ಸೊ 3ನೇ ಜನರೇಷನ್ ಏನು ಅಂತಂದ್ರೆ ಸೆಮಿ ಕಂಡಕ್ಟರ್ಸ್ ಅದು. ಸೊ 4ನೇ ಜನರೇಷನ್ ಏನು ಅಂತಂದ್ರೆ ಸಿಲಿಕಾನ್ ರ್ಯಾಮ್. ಸೊ ಅದಕ್ಕೆ ಇದರ 91ನೇ ಉತ್ತರ ಏನು ಅಂತ 2 ಸರಿಯಾದ ಉತ್ತರ. ಸೊ 92ನೇದು ಸೂಪರ್ ಕಂಪ್ಯೂಟರ್ಗಳಿಗೆ ಹೆಸರುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳು ಯಾವುದು ಸರಿಯಾಗಿದೆ ಅಂತ ಇದೆ. ಸೊ 92ನೇದು. ಸೊ ನೋಡಿ ಇಲ್ಲಿ ಫಿಟಾನ್, ಸಮಿಟ್ ಮತ್ತು ಟ್ರಿನಿಟಿ ಅಂತ ಇದೆಯಲ್ಲ, ಇವು ಮೂರು ಏನು ಸೂಪರ್ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಹೆಸರುಗಳಿಗೆ ಏನಿದೆ ಸರಿಯಾಗಿದ್ದವು. ಸೊ ಅದಕ್ಕೆ 92ನೇ ಕ್ವಶನ್ 1 ಉತ್ತರ ಸರಿಯಾಗಿದೆ. ಸೊ 93ನೇದು ಪ್ರೊಡಕ್ಟಿವಿಟಿ ಟೂಲ್ಸ್ ನ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಹೊಂದಿಸಿ ಬರೆಯಿರಿ ಅಂತ ಇದೆ.
ಕ್ಲಾಕಿಫೈ ಅಂತ ಇದೆ, ಟೆಲ್ರೋ ಅಂತ ಇದೆ, ಜೂಮ್, ಕ್ಲಿಕ್ ಆಫ್ ಅಂತ ಇದೆ. ಸೊ 93 ನೋಡಿ. ಸೊ ಏನು ಅಂತಂದ್ರೆ ಮೊದಲನೇದಾಗಿ ಇದು ಏನು ಅಂತಂದ್ರೆ ಕ್ಲಾಕಿಫೈ ಅನ್ನೋದು ಏನು ಅಂತಂದ್ರೆ ಫ್ರೀ ಟೈಮ್ ಇಲ್ಲಿದೆಲ್ಲ. ಸೊ ಫ್ರೀ ಟೈಮ್ ಟ್ರ್ಯಾಕರ್ ವಿತ್ ರೋಬೋಟ್ ಫೀಚರ್ಸ್ ಅಂತ ಇದೆ. ಸೊ ಟ್ರೆಲ್ಲೋ ಅನ್ನೋದು ಏನು ಅಂತಂದ್ರೆ ವಿಜುವಲ್ ಆರ್ಗನೈಸೇಷನ್ ಫಾರ್ ಮ್ಯಾನೇಜಿಂಗ್ ಪ್ರಾಜೆಕ್ಟ್ಸ್ ಅಂತ. ಸೊ ನೆಕ್ಸ್ಟ್ ಜೂಮ್ ಅನ್ನೋದು ಏನು ಅಂತಂದ್ರೆ ಮೀಟಿಂಗ್ಗೆ ವಿಡಿಯೋ ಕಾನ್ಫರೆನ್ಸ್ ಮಾಡುವ ವೇದಿಕೆ. ಕ್ಲಿಕ್ ಆಫ್ ಅನ್ನೋದು ಏನು ಅಂತಂದ್ರೆ ಟು ಡೂ ಲಿಸ್ಟ್ ನಲ್ಲಿ ಟೈಮ್ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತೆ. ಸೊ ಅದಕ್ಕೆ 93ನೇದೇನು 2 ಏನು ಸರಿಯಾದ ಉತ್ತರ. ಸೊ 94ನೇ ಕ್ವಶನ್. ನೆಕ್ಸ್ಟ್ 94 ಕಚೇರಿ ಕಾರ್ಯಕ್ಷೇತ್ರದಲ್ಲಿ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ KFI ಗೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಂತ ಇದೆ. ಇಲ್ಲಿ KFI ಗೆ ಡ್ಯಾಶ್ ಒಂದು ಉದಾಹರಣೆಯಾಗಿದೆ ಅಂತಂದ್ರೆ 94ನೇದು ಪ್ರಾಫಿಟ್ ಮಾರ್ಜಿನ್ ಅಂತ ಇದೆಯಲ್ಲ. ಸೊ ಇದು ಉದಾಹರಣೆ ಆಗಿದೆ. ಸೊ 95ನೇ ಕ್ವಶನ್ ಕಂಟ್ರೋಲ್ ಶಿಫ್ಟ್ ಪ್ಲಸ್ ಅಂತ ಇದೆ. ಸೊ ಅದೇ ರೀತಿ ಕಂಟ್ರೋಲ್ ಶಿಫ್ಟ್ F6, ಕಂಟ್ರೋಲ್ ಪ್ಲಸ್ I ಅಂತ ಇದೆ, ಶಿಫ್ಟ್ ಪ್ಲಸ್ F12 ಅಂತ ಇದೆ. ಸೊ ಇವು ಕೀನ ಶಾರ್ಟ್ ಕಟ್ ಅಲ್ಲಿ ಹೊಡೆದ್ರೆ ಏನೇನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ 95ನೇ ನೋಡಿ. ಸೊ ಮೊದಲನೇದಾಗಿ ಕಂಟ್ರೋಲ್ ಶಿಫ್ಟ್ ಪ್ಲಸ್ ಆರೋ ಇದೆಯಲ್ಲ, ಇದು ರೈಟ್ ಆರೋ. ಇದೇನು ಅಂತಂದ್ರೆ ಏನ್ ಸೂಚಿಸುತ್ತೆ? ಆಯ್ಕೆ ಮಾಡಿದ ಪಠ್ಯವನ್ನು ಗಾತ್ರವನ್ನು 1ರಷ್ಟು ಏನದೆಲ್ಲ ಹೆಚ್ಚಿಸುತ್ತೆ. ಸೊ ಅದೇ ರೀತಿ ಏನು ಅಂತಂದ್ರೆ ಬಿ ಕಂಟ್ರೋಲ್ ಶಿಫ್ಟ್ ಪ್ಲಸ್ F6 ಅಂತ ಇದೆಯಲ್ಲ, ಮತ್ತೊಂದು ತೆರೆದ ಏನು MS Word ಡಾಕ್ಯುಮೆಂಟ್ ಅನ್ನ ಡಾಕ್ಯುಮೆಂಟ್ಗೆ ಬದಲಾಯಿಸುತ್ತದೆ. ಕಂಟ್ರೋಲ್ F5 ಅನ್ನೋದು ಏನು ಅಂತ ಇದೆಯಲ್ಲ, ಇದು 1.5 ಸಾಲಿನ ಅಂತರವನ್ನು ಅಂದ್ರೆ ಡಿಸ್ಟೆನ್ಸ್ ಅನ್ನು ಮಾಡುತ್ತೆ. ಶಿಫ್ಟ್ F12 ಅನ್ನೋದು ಏನು ಅಂತಂದ್ರೆ ತೆರೆದ ಡಾಕ್ಯುಮೆಂಟ್ ಅನ್ನು ಏನ್ ಮಾಡುತ್ತೆ? ಸೇವ್ ಮಾಡುತ್ತೆ. ಸೊ ಅದಕ್ಕೆ ಇದ್ರದ್ದು 95 3 ಸರಿಯಾದ ಉತ್ತರ. ಸೊ 96ನೇ ಕ್ವಶನ್ MS ಆಫೀಸ್ ಸಾಫ್ಟ್ವೇರ್ಗಳ ವಿಧಗಳನ್ನು ಅವುಗಳ ಉಪಯೋಗದೊಂದಿಗೆ ಹೊಂದಿಸಿ ಅಂತ ಇದೆ. ಸೊ MS ಪಬ್ಲಿಷರ್, MS ಆಕ್ಸೆಸ್, ಆಮೇಲೆ ವಿಜಿಯೋ ಅಂತ ಇದೆ, ಫ್ರಂಟ್ ಫೇಜ್ ಅಂತ ಇದೆ. ಸೊ ನೋಡಿ ಇದರಲ್ಲಿ ಏನು ಅಂತಂದ್ರೆ 96ನೇದು. ಸೊ ಇಲ್ಲಿ ಒಂದೇದೇನು ಅಂತಂದ್ರೆ ಪಬ್ಲಿಷರ್ ಅನ್ನೋದೇನು ಅಂತಂದ್ರೆ ಅಂದ್ರೆ ನ್ಯೂಸ್ ಪೇಪರ್ ಲೇಔಟ್ಸ್ ಗೆ ಇದು ಆಗುತ್ತೆ. ಸೊ ಅದೇ ರೀತಿ ಆಕ್ಸೆಸ್ ಅನ್ನೋದು ಏನಿದೆಯಲ್ಲ, ಸೊ ಆಕ್ಸೆಸ್ ಅಂತಂದ್ರೆ ಏನು ಡೇಟಾಬೇಸ್ ಪ್ರೋಗ್ರಾಮ್ ಅಂತ. ಸೊ ನೆಕ್ಸ್ಟ್ MS ವಿಜಿಯೋ ಅಂತ ಇದೆಯಲ್ಲ, ಸೊ ಇದೇನು ಅಂತಂದ್ರೆ C ಅನ್ನೋದು 2 ಸೇಫಿಂಗ್ ಪ್ರೋಗ್ರಾಮ್ ಅಂತ. ನೆಕ್ಸ್ಟ್ MS ಫ್ರಂಟ್ ಫೇಜ್ ಅಂತ ಇದೆಯಲ್ಲ, HTML ಪ್ರೋಗ್ರಾಮ್. ಸೊ ಅದಕ್ಕೆ ಇದ್ರ ಉತ್ತರ ಯಾವುದು? 96 1 ಸರಿಯಾದ ಉತ್ತರ. ಸೊ 97ನೇ ಕ್ವಶನ್. MS ವರ್ಡ್ ನಲ್ಲಿ ಪಠ್ಯವನ್ನು, ಚಿತ್ರವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮೌಸ್ ಮುಖಾಂತರ ಸ್ಥಳಾಂತರಿಸುವ ಹಂತಗಳನ್ನು. ಈಗ ಟೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ. ಸೊ ಒಂದು ಸ್ಥಳದಿಂದ ಯಾವ ರೀತಿ ಸ್ಥಳಾಂತರ ಮಾಡಬಹುದು ಅಂತಂದ್ರೆ ಫಸ್ಟ್ ಕ್ಲಿಕ್ ಮಾಡಬೇಕು, ಆಮೇಲೆ ಹೋಲ್ಡ್ ಮಾಡೋದು, ಆಮೇಲೆ ಡ್ರ್ಯಾಗ್ ಮಾಡೋದು, ಡ್ರಾಪ್ ಮಾಡೋದು. ಸೊ ಇದಕ್ಕೆ ಉತ್ತರ ಯಾವುದು ಅಂತಂದ್ರೆ 97 4 ಸರಿಯಾದ ಉತ್ತರ. MS ಪವರ್ ಪಾಯಿಂಟ್ ಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ. ಸೊ 98ನೇ ಕ್ವಶನ್. ಸೊ 98ನೇದು ಏನು ಅಂತಂದ್ರೆ ಇಲ್ಲಿ ನೋಡಿ, ಕ್ಲಿಕ್ಗಳಿಗೆ ಕ್ಲಿಕ್ ಆಫ್ ಆಟ್ ಬಳಸೋದು. ಹೌದು. ಸೊ ಅದೇ ರೀತಿ ಚಲನೆಗೆ ಅನಿಮೇಷನ್ ಅನ್ನು ಬಳಸಬಹುದು. ಸೊ ಇದು ಕೂಡ ಸರಿಯಾದ ಉತ್ತರ. ಕಾರ್ಯನಿರ್ವಹಿಸಲು ಯಂತ್ರಗಳನ್ನು, ಇದು ರಾಂಗ್. ಧ್ವನಿ ಪರಿಣಾಮಗಳನ್ನು ಶಬ್ದಗಳಿಗೆ ಬಳಸಬಹುದು. ABD ಅಂತ ಏನಿದೆಲ್ಲ. ಸೊ 98ನೇ ಕ್ವಶನ್ 3 ಸರಿಯಾದ ಉತ್ತರ. ಸೊ ಅದೇ ರೀತಿ 99ನೇ ಕ್ವಶನ್. ಕಾರ್ಯಕ್ಷಮತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂದು ಗುರುತಿಸಿ ಅಂತ ಇದೆ. BIOS ನಿಧಾನವಾದ ಬೂಟ್ ಸಮಯ ಮತ್ತು ಸೀಮಿತ ಹಾರ್ಡ್ವೇರ್ ಬೆಂಬಲವನ್ನು ಹೊಂದಿದೆ. UEFI ಗೆ ವೇಗವಾದ ಬೂಟ್ ಸಮಯವನ್ನು ಹೊಂದಿದೆ ಮತ್ತು ಆಧುನಿಕ ಹಾರ್ಡ್ವೇರ್ಗಳಿಗೆ ಅತ್ಯುತ್ತಮವಾಗಿದೆ ಅಂತ ಇದೆ. ಸೊ 99ನೇದು. ಸೊ ನೋಡಿ ಇಲ್ಲಿ ಏನು ಅಂತಂದ್ರೆ ಇದು 2 ಸರಿಯಾಗಿದೆ. BIOS ನಿಧಾನ ಬೂಟ್ ಮತ್ತು ಸಮಯ ಮತ್ತು ಸೀಮಿತ ಹಾರ್ಡ್ವೇರ್ ಬೆಂಬಲವನ್ನು ಹೊಂದಿದೆ. ಓಕೆ. UEFI ವೇಗವಾದ ಬೂಟ್ ಸಮಯವನ್ನು ಹೊಂದಿದೆ ಮತ್ತು ಆಧುನಿಕ ಹಾರ್ಡ್ವೇರ್ಗಳಿಗೆ ಅತ್ಯುತ್ತಮವಾಗಿದೆ. ಸೊ ಇದು ಏನು ಅಂತಂದ್ರೆ 99 3 ಸರಿಯಾದ ಉತ್ತರ. 100ನೇ ಕ್ವಶನ್. ಹೊಂದಿಸಿ ಬರೆಯಿರಿ ಅಂತ ಇದೆ. ಇಂಪ್ಯಾಕ್ಟ್ ಪ್ರಿಂಟರ್, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್, ಇನ್ಪುಟ್ ಸಾಧನ ಅಂತ ಇದೆ. ಸೊ ಇನ್ಪುಟ್ ಸಾಧನ ಅಂತಂದ್ರೆ ಡೈರೆಕ್ಟ್ ಆಗಿ ನೋಡಬಹುದು, ಸ್ಕ್ಯಾನರ್ ಅಂತ. ಸೊ ಇಂಪ್ಯಾಕ್ಟ್ ಪ್ರಿಂಟರ್ ಅಂತಂದ್ರೆ ಇಲ್ಲಿ ನೋಡಿದ ಯಾವುದು ಇಂಪ್ಯಾಕ್ಟ್ ಪ್ರಿಂಟರ್ ಯಾವ್ದಾಗಿರುತ್ತೆ ಅಂತಂದ್ರೆ, ಸೊ ಇಲ್ಲಿ ಯಾವುದು ಅಂತಂದ್ರೆ ಇಂಪ್ಯಾಕ್ಟ್ ಆಗಿರುವಂತದ್ದು. ಸೊ ಇಂಪ್ಯಾಕ್ಟ್ ಯಾವ್ದಾಗಿರುತ್ತೆ ಅಂತಂದ್ರೆ ಇಲ್ಲಿ ಇದು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತ ಇದೆಯಲ್ಲ. ಸೊ ಇದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಯಾವುದು ಅಂತಂದ್ರೆ ಲೇಸರ್ ಪ್ರಿಂಟರ್. ಸೊ ಇದಕ್ಕೆ 90ನೇದು 100ನೇ ಉತ್ತರ. 100ನೇ ಕ್ವಶನ್ ಉತ್ತರ ಯಾವುದು ಅಂತಂದ್ರೆ 2 ಸರಿಯಾದ ಉತ್ತರ. ಸೊ ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ, ಸೊ ದಯವಿಟ್ಟು ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಸಹಾಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.